ಓಂ ಶ್ರೀ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ಶ್ರೀವನಿತೆಯರಸನೆ ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕಪಿ ಪಾವನನೆ ಸನಕಾರಿ ಸಜ್ಜನ ನಿಕರದಾತ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ ವೀರನಾರಾಯಣ ಆನತ ಜನವ ಗದುಗಿನ ವೀರನಾರಾಯಣ ಕಾವುದು. ಗುರು ಗಣೇಶರ ಸ್ಮರಿಸಿ ಅಮರಗಣದ ಪಾದ ಕಮಲಗಳಿಗೆ ವಂದಿಸಿ ಸಜ್ಜನ ಬಂಧುಗಳಿಗೆ ವಂದನೆಯನ್ನ ಸಲ್ಲಿಸಿ ಕಥಾಭಾಗವನ್ನು ಆರಂಭಿಸುವುದಕ್ಕೆ ಅಪ್ಪಣೆಯನ್ನ ಕೇಳ್ತಾ ಇದ್ದೇನೆ. ಕಥಾಭಾಗ ಹೀಗಿದೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಕವಿವಾಣಿ ಪ್ರಸಿದ್ಧವಾದಂಥದ್ದು. ಕುಮಾರವ್ಯಾಸನ ಕೀರ್ತಿಯೇ ಅಂಥದ್ದು. ದ್ವಾಪರವನ್ನ ಕಲಿಯುಗದಲ್ಲಿ ತೋರಿಸಿದಂತಹ ಶ್ರೇಷ್ಠ ಕನ್ನಡದ ಕವಿ ಆತ. ಆತ ಬರೆದಂತಹ ಕರ್ನಾಟ ಭಾರತ ಕಥಾಮಂಜರಿಯ ಆದಿಪರ್ವದಲ್ಲಿ ಬರತಕ್ಕಂತಹ ಮತ್ಸ್ಯಯಂತ್ರ ಭೇದನ ಅಥವಾ ದ್ರೌಪದಿಯ ಸ್ವಯಂವರ ಎನ್ನತಕ್ಕಂತಹ ಕಥಾಭಾಗವನ್ನ ಸಜ್ಜನರ ಸಭೆಯ ಮುಂದೆ ಇಡುವುದಕ್ಕೆ ಈಗ ನಾವು ಪಣಿಯಾಗುತ್ತಾ ಇದ್ದೇವೆ. ಕಥೆ ಹೀಗೆ ಆರಂಭವಾಗುತ್ತದೆ. ದುರ್ಯೋಧನನ ಆದೇಶದಂತೆ ವಾರಣಾವತದಲ್ಲಿ ಪುರೋಚನ ನಿರ್ಮಿಸಿದಂತಹ ಅರಗಿನ ಮನೆಯಲ್ಲಿ ಪಾಂಡವರು ಸುಟ್ಟು ಕರಕಲಾಗಿದ್ದಾರೆ ಎನ್ನುವ ಸುದ್ದಿ ಹಸ್ತಿನಾವತಿಯನ್ನ ತಲುಪಿದೆ. ದುರ್ಯೋಧನ ಆನಂದ ತುಂದಿರನಾಗಿದ್ದಾನೆ. ನನ್ನ ಶತ್ರುಗಳ ನಾಶವಾಯಿತು, ಇನ್ನು ಸಂಪೂರ್ಣವಾದಂತಹ ಹಸ್ತಿನೇ ನನ್ನ ವಶದಲ್ಲಿ. ಈ ಸಂಭ್ರಮದಲ್ಲಿ ಇದ್ದರೆ ಪಾಂಡವರು ರಹಸ್ಯ ಮಾರ್ಗದ ಮೂಲಕ ಅರಣ್ಯವನ್ನ ಸೇರಿದ್ದಾರೆ. ಅರಣ್ಯವನ್ನ ಸೇರಿದಂತಹ ಸಂದರ್ಭದಲ್ಲಿ ಅದೋ ಹಿಡಿಂಬವನದಲ್ಲಿ ಹಿಡಿಂಬಾಸುರನನ್ನ ಸಂಹರಿಸಿ ಹಿಡಿಂಬೆಯ ಜೊತೆಯಲ್ಲಿ ಭೀಮಸೇನನ ವಿವಾಹವೂ ನಡೆದು ಹೋಗಿದೆ. ಅವರಿಬ್ಬರ ದಾಂಪತ್ಯದ ಪರಿಣಾಮವಾಗಿ ಘಟೋತ್ಕಚನ ಜನನವಾಗಿದೆ. ಅಲ್ಲಿಂದ ಪ್ರಯಾಣವನ್ನ ಮುಂದುವರಿಸಿದಂತಹ ಪಾಂಡವರು ತಾಯಿ ಕುಂತಿಯ ಜೊತೆಯಲ್ಲಿ ಮತ್ಸ್ಯವನ್ನ ಪಾಂಚಾಲ ದೇಶವನ್ನ ದಾಟಿ ನೇರವಾಗಿ ಏಕಚಕ್ರಪುರವನ್ನ ತಲುಪಿದ್ದಾರೆ. ಏಕಚಕ್ರ ನಗರಿಯ ಬ್ರಾಹ್ಮಣನ ಮನೆಯಲ್ಲಿ ಕಾಲವನ್ನ ಕಳೆಯುತ್ತಾ ಇದ್ದರೆ ಆ ಬ್ರಾಹ್ಮಣನಿಗೆ ಬಂದಂತಹ ಸಂಕಟವನ್ನ ನಿವಾರಣೆ ಮಾಡುವುದಕ್ಕೋಸ್ಕರ ಅದೋ ಬಕನೆನ್ನತಕ್ಕಂಥ ರಾಕ್ಷಸನಿಂದ ಬ್ರಾಹ್ಮಣ ಪುತ್ರನನ್ನ ರಕ್ಷಿಸಬೇಕು ಎನ್ನತಕ್ಕಂಥ ಬಯಕೆಯಿಂದ
ಆ ಬಕಾಸುರ ನಿಲುವಲ್ಲಿಗೆ ಹೋಗಿ ಬಕನನ್ನ ಬಡಿದು ಕೊಂದು ಪುರದ ದ್ವಾರದಲ್ಲಿ ಅವನ ಹೆಣವನ್ನ ನೇತು ಹಾಕಿ ತನ್ನ ಸಾಮರ್ಥ್ಯವನ್ನ ಏಕಚಕ್ರಪುರಕ್ಕೆ ತೋರಿಸಿದ್ದಾನೆ ಭೀಮಸೇನ. ಈ ನಡುವಿನಲ್ಲಿ ದೂರದ ಪಾಂಚಾಲ ದೇಶದಿಂದ ಒಂದು ಸುದ್ದಿ ಬಂತಲ್ಲ. ಪಾಂಚಾಲದ ದೊರೆಯಾದಂತಹ ದ್ರುಪದ ತನ್ನ ಮಗಳಾದಂತಹ ದ್ರೌಪದಿಗೆ ಸ್ವಯಂವರವನ್ನ ಏರ್ಪಡಿಸಿದ್ದಾನೆ. ಈ ಸ್ವಯಂವರಕ್ಕೆ ದೇಶ ವಿದೇಶಗಳಿಂದ ರಾಜ ಮಹಾರಾಜರು ಆಗಮಿಸಬೇಕು. ಈ ಸುದ್ದಿ ಬ್ರಾಹ್ಮಣನ ಮೂಲಕ ಏಕಚಕ್ರಪುರದಲ್ಲಿರತಕ್ಕಂಥ ಈ ಪಾಂಡುತನಯರಿಗೂ ತಲುಪಿದೆ. ತಾಯಿಯ ಅನುಮತಿಯನ್ನ ಕೇಳಿ ತಾಯಿಯನ್ನ ಸೇರಿಕೊಂಡು ಈ 5 ತನಯರು ಅದೋ ಪಾಂಚಾಲದ ಕಡೆಗೆ ಹೆಜ್ಜೆಯನ್ನು ಹಾಕುತ್ತಿದ್ದಾರೆ. ಗಂಗಾ ನದಿಯನ್ನ ದಾಟಿ ಪಾಂಚಾಲದ ಕಡೆಗೆ ಹೆಜ್ಜೆಯನ್ನು ಹಾಕುತ್ತಿದ್ದರೆ ಪಾಂಚಾಲ ದೇಶ ಸಂಭ್ರಮದಿಂದ ತುಂಬಿದೆ. ಸಾಮಾನ್ಯವಾದಂತಹ ಸ್ವಯಂವರವಲ್ಲ ಅದು. ಅತ್ಯಂತ ಮನೋಹರವಾಗಿ ಪಾಂಚಾಲಪುರವನ್ನ ಸಿಂಗರಿಸಿದ್ದಾನೆ ದ್ರುಪದ ಮಹಾರಾಜ. ಆತ ಹಿಂದೆ ಸಂಕಲ್ಪ ಮಾಡಿದ್ದೆ ಆ ರೀತಿಯಲ್ಲಿ ತನ್ನ ಪರಮವೈರಿಯಾಗಿರತಕ್ಕಂಥ ದ್ರೋಣನನ್ನ ಬಗ್ಗು ಬಡಿಯಬೇಕು, ಅವನ ಸಂಹಾರವಾಗುವುದಕ್ಕೋಸ್ಕರ ಅಗ್ನಿಯ ಮೂಲಕ ನಾನು ಆಹ್ವಾನವನ್ನೇ ಮಾಡಿ ಶ್ರೇಷ್ಠನಾಗಿರತಕ್ಕಂಥ ಪುತ್ರನನ್ನ ಪಡೆಯುತ್ತೇನೆ ಎನ್ನ ಹಂಬಲವನ್ನ ಹೊಂದಿದವನಾಗಿ ವೈಶಾಲ ಎನ್ನತಕ್ಕಂಥ ಶ್ರೇಷ್ಠವಾದ ಯಾಗವನ್ನ ಮಾಡಿದ್ದಾನೆ. ಯಾಗದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಅಗ್ನಿಯ ಮುಖದಿಂದ ತೇಜಸ್ವಿಯಿಂದ ಕೂಡಿದಂತಹ 2 ಮಕ್ಕಳು ಹುಟ್ಟಿ ಬಂದಿದ್ದಾರೆ. ಮೊದಲಾಗಿ ಹುಟ್ಟಿ ಬಂದವನು ತೇಜಸ್ವಿಯಿಂದ ಕೂಡಿದಂತಹ ವ್ಯಕ್ತಿ, ರೋಷಾವಿಷ್ಟನಾಗಿರತಕ್ಕಂಥ ವ್ಯಕ್ತಿ, ಖಡ್ಗವನ್ನ ಕೈಯಲ್ಲಿ ಹಿಡಿದು ಹುಟ್ಟಿ ಬಂದಿದ್ದಾನೆ. ಆತನಿಗೆ ದೃಷ್ಟದ್ಯುಮ್ನ ಅಂತ ಹೆಸರನ್ನ ಇಟ್ಟಿದ್ದಾರೆ. ಅದೇ ಬೆಂಕಿಯಿಂದ ಅಗ್ನಿಯ ಮಧ್ಯದಿಂದ ಎದ್ದು ಬಂದವಳು ಇನ್ನೊಬ್ಬಳಿದ್ದಾಳೆ. ಅವಳು ಸಾಮಾನ್ಯರಲ್ಲ. ಅವಳ ಮೈಬಣ್ಣವೇ ಕಪ್ಪು, ಆದರೆ ಆಕರ್ಷಕವಾದ ಮೈಬಣ್ಣ. ಅವಳಿಗೆ ಕೃಷ್ಣೇ, ಕಪ್ಪು ಬಣ್ಣವನ್ನ ಧರಿಸಿದವಳಾದ್ದರಿಂದ ಕೃಷ್ಣೇ ಎನ್ನತಕ್ಕಂಥ ಹೆಸರನ್ನ ಕೊಟ್ಟಿದ್ದಾರೆ. ಪಾಂಚಾಲ ದೇಶಕ್ಕೆ ಸೇರಿದ ರಾಜಕುಮಾರಿ ಆದ್ದರಿಂದ ಅವಳಿಗೆ ಪಾಂಚಾಲಿ ಎನ್ನುವ ಹೆಸರಿದೆ. ದ್ರುಪದನ ನಂದನೆ ಆದ್ದರಿಂದ ಅವಳಿಗೆ ದ್ರೌಪದಿ ಎನ್ನುವಂತ ಹೆಸರಿದೆ. ದ್ರುಪದ ಮಹಾರಾಜನಿಗೆ ಇನ್ನೊಂದು ಹೆಸರಿದೆ, ಯಜ್ಞಸೇನ. ಯಜ್ಞಸೇನನ ಮಗಳಾದ್ದರಿಂದ ಇವಳಿಗೆ ಯಾಜ್ಞಸೇನಿ ಎನ್ನುವಂತಹ ಹೆಸರಿದೆ. ಈ ಯಾಜ್ಞಸೇನಿ ಅರ್ಜುನನ ವಿವಾಹವಾಗಬೇಕು ಎನ್ನುವ ಕನಸು ಹಂಬಲ ದ್ರುಪದ ಮಹಾರಾಜನದು. ಅದೋ ತನ್ನ ಮಗನಾದ ದೃಷ್ಟದ್ಯುಮ್ನ ದ್ರೋಣನನ್ನ ಸಂಹರಿಸಬೇಕು ಎನ್ನುವ ಹಂಬಲವೂ ಅವನದ್ದೇ. ಆದರೆ ಈ ನಡುವಿನಲ್ಲಿ ವಾರಣಾವತದಲ್ಲಿ ಪಾಂಡವರು ಸುಟ್ಟು ಕರಕಲಾದರು. ಇನ್ನು ಅರ್ಜುನನು ಸಿಗುವುದೆಂತು, ತನ್ನ ಮಗಳನ್ನ ವರಿಸುವುದೆಂತು? ಈ ಸಂದೇಹಕ್ಕೆ ಒಳಗಾಗಿದ್ದರೆ ಗೂಢಚರರು ಬಂದು ಹೇಳಿದ್ದಾರೆ, ಪಾಂಡವರು ಮರಣವನ್ನು ಹೊಂದಲಿಲ್ಲ, ವೇಷವನ್ನು ಮರೆಸಿಕೊಂಡು ದೇಶ ದೇಶವನ್ನು ಅಲೆದಾಡುತ್ತಾ ಇದ್ದಾರೆ. ಸ್ವಯಂವರವನ್ನು ಏರ್ಪಡಿಸು, ಎಲ್ಲಿದ್ದರೂ ಪಾಂಡವರು ಬರುತ್ತಾರೆ. ಈ ಸುದ್ದಿಯನ್ನು ಕೇಳಿ ಹರ್ಷ ತುಂಬಿರನಾಗಿರತಕ್ಕಂಥ ದ್ರುಪದ ಸ್ವಯಂವರವನ್ನ ಏರ್ಪಡಿಸಿದ್ದಾನೆ. ಅಲಂಕೃತರಾಗಿರತಕ್ಕಂಥ ವಧು ಆ ದ್ರೌಪದಿ ಅದೋ ದಂಡಿಗೆಯನ್ನ ಏರಿ ಬರುತ್ತಾ ಇದ್ದಾರೆ ಸಭಾಮಂಟಪಕ್ಕೆ. ಆ ಸೊಬಗನ್ನು ನೋಡಬೇಕು. ಅಲಂಕೃತರಾದಂತಹ ದ್ರೌಪದಿ ದಂಡಿಗೆಯನ್ನ ಏರಿ ಸಭಾಮಂಟಪಕ್ಕೆ ಬಂದಿದ್ದಾರೆ. ಅವಳನ್ನ ವರಿಸಬೇಕು, ತಮ್ಮ ಮಡವೆಯನ್ನಾಗಿ ಅವಳನ್ನ ಪಡೆಯಬೇಕು ಎನ್ನುವ ಕನಸನ್ನ ಹೊತ್ತು ಭರತಖಂಡದ ಆರ್ಯಾವರ್ತದ ಮೂಲೆ ಮೂಲೆಗಳಿಂದ ರಾಜ ಮಹಾರಾಜರು ಸಭಾಮಂಟಪವನ್ನು ಸೇರಿದ್ದಾರೆ. ದಂಡಿಗೆಯ ಜೊತೆಯಲ್ಲಿ ಸ್ವತಃ ಅಣ್ಣನಾದ ದೃಷ್ಟದ್ಯುಮ್ನ ಪ್ರತಿಯೊಬ್ಬ ರಾಜ ಮಹಾರಾಜರನ್ನ ಪರಿಚಯಿಸುತ್ತಾ ಅವರ ಹಿಂದಿನ ವಿವರಗಳನ್ನು ಹೇಳುತ್ತಾ ಕರೆದುಕೊಂಡು ಹೋಗ್ತಾ ಇದ್ದರೆ, ದಂಡಿಗೆಯ ಮೇಲಿನಿಂದ ಅಂತರ್ಪಟವನ್ನ ಬದಿಗೆ ಸರಿಸಿ ಒಬ್ಬೊಬ್ಬನನ್ನೇ ವೀಕ್ಷಿಸಿದಂತಹ ಆ ಯಾಜ್ಞಸೇನಿ ಯಾರನ್ನೂ ಮೆಚ್ಚಲಿಲ್ಲ. ಅಲ್ಲಿ ಬಂದಿರತಕ್ಕಂತಹ ರಾಜ ಮಹಾರಾಜರು ಸಾಮಾನ್ಯರೇ, ಕಳಿಂಗದ ದೊರೆ ಅದೋ ಮಗದ ದೊರೆಯಾದ
ಶಿಶುಪಾಲ, ಮತ್ತೆ ಯಾರು ಆ ಕಡೆಯಲ್ಲಿ ಹಸ್ತಿನೆಯಿಂದ ದುರ್ಯೋಧನ ಕರುಣಾದಿಗಳು ಬಂದಿದ್ದಾರೆ. ಇವರನ್ನೆಲ್ಲ ವೀಕ್ಷಿಸುತ್ತಾ ಹೋದ ಯಾಜ್ಞಸೇನಿ ಯಾರೂ ಅವಳ ಮನಸ್ಸನ್ನು ಸೂರೆಗೊಳ್ಳಲಿಲ್ಲ. ರೂಪದಿಂದ ಯಾರೂ ಇವಳನ್ನ ಗೆಲ್ಲಲಿಲ್ಲ. ರೂಪಬಲದಿಂದ ಯಾಜ್ಞಸೇನಿಯ ಮನಸ್ಸನ್ನ ಗೆಲ್ಲಲು ರಾಜ ಮಹಾರಾಜರಿಗೆ ಸಾಧ್ಯವಾಗಲಿಲ್ಲ. ಇನ್ನು ಈಕೆಯ ಸ್ವಯಂವರ ನಡೆಯುವ ಬಗೆಯಂತೂ ಎಂದು ಚಿಂತಾಕ್ರಾಂತನಾಗಿದ್ದರೆ ಮನಸ್ಸಿನಲ್ಲಿ ಒಂದು ಉಪಾಯ ಹೊಳೆದಿದೆ. ರೂಪಬಲದಿಂದ ಇವಳನ್ನ ಗೆಲ್ಲದಿದ್ದರೇನಂತೆ, ಭುಜಬಲದಿಂದ ಕ್ಷತ್ರಿಯ ಕುಮಾರರು ಗೆಲ್ಲಬಹುದು. ಪಣವನ್ನ ಏರ್ಪಡಿಸುತ್ತೇನೆ. ಆರ್ಯಾವರ್ತದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಕ್ಷತ್ರಿಯ ರಾಜಕುಮಾರರು ತೋಳದ ಮೂಲಕ ಇವಳನ್ನ ಗೆಲ್ಲಬೇಕು. ಪಣವನ್ನ ಇಟ್ಟಿದ್ದಾನೆ. ಯಾವುದು ಪಣ? ಇದೇ ಮಹಾಧನು, ಇದೇ ಮಹಾಧನು, ಬಾಣ ಪಂಚಕವು, ಇದೇ ಮಹಾಧನು ಬಾಣ ಪಂಚಕವು, ಇದೇ ನಭೋಗ್ರಯಂತ್ರ ಹೊಳಬುತ್ತಿದೆ, ಇದೇ ನಭೋಗ್ರದ ಯಂತ್ರ ಹೊಳಬುತ್ತಿದೆ. ವಿಭಾಡಿಸಿ ಮೆರೆವನು ಅವನು ಬಾಹು ವಿಕ್ರಮವ, ವಿಭಾಡಿಸಿ ಮೆರೆವನು ಅವನು ಬಾಹು ವಿಕ್ರಮವ. ಇದುವೇ ಕಬ್ಬಿನ ಬಿಲು, ಇದುವೇ ಕಬ್ಬಿನ ಬಿಲು, ಶರಾವಳಿದು ಕುಸುಮಮಯ ಯಂತ್ರವು, ಶರಾವಳಿದು ಕುಸುಮಮಯ ಯಂತ್ರವು, ಅಬಲೆಯ ಹೃದಯವು. ಆತನೇ ರಮಣನು, ಆತನೇ ಆತನೇ ರಮಣನು, ಆತನೇ ಕುಸುಮ ಶರಣು ಎಂದ. ಆತನೇ ರಮಣನು, ಆತನೇ ಕುಸುಮ ಶರಣೆಂದ. ಇದೇ ಮಹಾಧನು. ನೋಡಿ ನೋಡಿ ರಾಜಕುಮಾರರೇ, ದೃಷ್ಟಿ ಹಾಯಿಸಿ ಈ ಕಡೆಗೆ ಒಮ್ಮೆ ನೋಡಿ. ಇದು ಮಹಾಧನು. ಈ ಮಹಾಧನಿಗೆ ಇರೋ ಪಕ್ಕದಲ್ಲಿದೆ ಪಂಚಬಾಣಗಳು. 5 ಬಾಣಗಳು ಇಲ್ಲಿವೆ ಪಕ್ಕದಲ್ಲಿ. ಈ 5 ಬಾಣಗಳನ್ನು ಜೊತೆಯಾಗಿ ಸೇರಿಸಿಕೊಂಡು ಆ ಕಡೆಗೆ ದೃಷ್ಟಿ ಹಾಯಿಸಿ ತಿರುಗುತ್ತಿರುವ ಯಂತ್ರವಿನ ಮೇಲುಗಡೆಯಲ್ಲಿ ಆ ಯಂತ್ರದ ನೆರಳು ನೀರಿನಲ್ಲಿ ಬೀಳುತ್ತಿದೆ. ಕೂಪದ ನೀರಿನಲ್ಲಿ ಬಿದ್ದಂತಹ ನೆರಳನ್ನ ನೋಡಿ ಈ ಮಹಾಧರ್ಮನ ಮೇಲಕ್ಕೆ ಎತ್ತಿ 5 ಬಾಣಗಳನ್ನು ಜೊತೆಯಾಗಿ ಸೇರಿಸಿ ಮತ್ಸ್ಯಯಂತ್ರವನ್ನು ಭೇದಿಸಬೇಕು. ಆರ್ಯಾವರ್ತದ ಪರಾಕ್ರಮಿಗಳೆಂದು ನಿಮ್ಮ ಬೆನ್ನನ್ನು ನೀವು ತಟ್ಟಿಕೊಂಡರೆ ಸಮಯವಲ್ಲ ಇದು. ನಿಮ್ಮ ಸಾಮರ್ಥ್ಯವನ್ನ ತೋಳುಗಳನ್ನ ಇಲ್ಲಿ ತೋರಿಸಿ ಕನ್ಯೆ ನಿಮಗೆ ಒಲಿಯುವಳು. ಇಲ್ಲಿ ಕುಮಾರವ್ಯಾಸ ಶ್ಲೇಷಾಲಂಕಾರ ರಚಿಸ್ತಾನೆ. ಒಂದು ಕಡೆಯಲ್ಲಿ ವೀರ ಧನುವನ್ನ ಇಟ್ಟು ಎತ್ತುವವನು ಯಾರು ಎನ್ನತಕ್ಕಂಥ ಪ್ರಶ್ನೆಯನ್ನ ಸ್ಪರ್ಧೆಯನ್ನ ಇಟ್ಟರೆ, ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ ದ್ರೌಪದಿಯ ಹೃದಯವೆನ್ನತಕ್ಕಂತಹ ಆ ಯಂತ್ರವನ್ನ ಭೇದಿಸುವವನು ಯಾರು? ಪಂಚಬಾಣಗಳಿವೆ. ಪಂಚಬಾಣ ಎನ್ನತಕ್ಕಂಥ ಹೆಸರು ಮನ್ಮಥನಿಗೆ, ಕಾಮನಿಗೆ ಇದೆ, ಕಾಮದೇವನಿಗೆ. ಅವನು 5 ಪುಷ್ಪಶರಗಳನ್ನ ಪ್ರಯೋಗಿಸಿ ಸಮಚಿತ್ತದಲ್ಲಿರತಕ್ಕಂಥವರನ್ನು ಕೂಡ ಕಂಗೆಡಿಸಿ ಬಿಡುವವನು, ಚಿತ್ತ ಚಾಂಚಲ್ಯಕ್ಕೆ ಕಾರಣನಾಗುವವನು. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಹೀಗೆ 5 ಬಗೆಯ ಬಾಣಗಳನ್ನು ಒಂದರ ನಂತರ ಒಂದರಂತೆ ಪ್ರಯೋಗಿಸಿ ಸಮಾಧಾನದಲ್ಲಿರುವ ಮನಸ್ಸನ್ನ ಕೂಡ ಕದಡುವಂತೆ ಮಾಡತಕ್ಕಂತಹ ವ್ಯಕ್ತಿ. ನೀವು ಇಲ್ಲಿ ಬರುವಿಂದಿರುವಿರಲ್ಲ, ರಾಜಕುಮಾರರು ರೂಪದಿಂದ ಗೆಲ್ಲದಿದ್ದ ಏನಂತೆ ಈ ಪುಷ್ಪಬಾಣಗಳನ್ನು ಆಕೆಯ ಹೃದಯಕ್ಕೆ ಪ್ರಯೋಗಿಸಿ ಆಕೆಯ ಹೃದಯವನ್ನು ನೀವು ಗೆಲ್ಲಬೇಕು. ಈ ಬಗೆಯ ಶ್ಲೇಷಾಲಂಕಾರವನ್ನು ಬಳಸಿ
ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ ಈ ಯಂತ್ರವನ್ನು ಭೇದಿಸಿ ದ್ರುಪದ ನಂದನೆಯನ್ನ ನಿಮ್ಮ ರಾಜ್ಯಕ್ಕೆ ಕೊಂಡು ಹೋಗಿ ದ್ರುಪದ ಘೋಷಣೆಯನ್ನ ಮಾಡಿದ್ದೇ ತಡ ಅದು ಭಟರು ಶ್ರೇಷ್ಠವಾದಂತಹ ಧನುವನ್ನ ತಂದು ಅದರ ಮೇಲಿರತಕ್ಕಂಥ ಅತ್ಯಂತ ಶ್ರೇಷ್ಠವಾದ ರೇಷ್ಮೆಯ ಬಟ್ಟೆಯನ್ನು ಬದಿಗೆ ಸರಿಸಿ ಆ ಕ್ಷಣದಲ್ಲಿ ಬಂದಿರತಕ್ಕಂಥ ಪುರೋಹಿತರು ವೇದಘೋಷವನ್ನ ಮಾಡಿ ಗುರು ಗಣೇಶರನ್ನ ಸ್ಮರಿಸಿ ಎಲ್ಲ ದೇವತೆಗಳನ್ನ ಆ ಯಂತ್ರದಲ್ಲಿ ಆವಾಹನೆ ಮಾಡಿ ಇನ್ನು ಶ್ರೇಷ್ಠವಾದಂತಹ ಯಂತ್ರ ಸಿದ್ಧವಾಗಿದೆ, ಭೇದಿಸುವವರಿದ್ದರೆ ಬನ್ನಿ ಆಮಂತ್ರಣವನ್ನು ಕೊಟ್ಟರೆ ಆನಂದ ತುಂಬಿದರಾಗಿದ್ದಾರೆ ಕ್ಷತ್ರಿಯ ಕುಮಾರರು. ನಾನು ಗೆಲ್ಲಬೇಕು ಅವಸರದಿಂದ ಸಭಾಮಂಟಪವನ್ನ ಪ್ರವೇಶಿಸಿ ಬಿಲ್ಲನ ಎತ್ತುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಸ್ಥಿತಿಯನ್ನ ನೋಡಿ. ನೆರವಿಯಲಿ ನಾನಾ ದಿಗಂತರ ಧರಣಿಪತಿಗಳು, ನೆರವಿಯಲಿ ನಾನಾ ದಿಗಂತರ ಧರಣಿಪತಿಗಳು, ಅಹಮ್ಮಿಕೆಯಲಿ ಉಬ್ಬರಿಸಿ ಹೊಕ್ಕರು, ಬೇರೆ ಬೇರೊಬ್ಬೊಬ್ಬರು ಉರವಣಿಸಿ ಉಬ್ಬರಿಸಿ ಹೊಕ್ಕರು, ಬೇರೆ ಬೇರೊಬ್ಬೊಬ್ಬರು ಉರವಣಿಸಿ ಹರಗಿರಿಗೆ ಹುಲು ರಕ್ಕಸರು ಮತ್ಸರಿಸುವಂತಾಯಿತು, ಹರಗಿರಿಗೆ ಹುಲು ರಕ್ಕಸರು ಮತ್ಸರಿಸುವಂತಾಯಿತು. ಏನನೆಂಬೆನು ಧರೆಯ ಬಿಡದು ಈ ಧನು, ಧರೆಯ ಬಿಡದು ಈ ಧನು, ವಿಭಾಡಿಸಿ ಕೆಡಹಿತು ಅವನಿ ಪರ, ವಿಭಾಡಿಸಿ ಕೆಡಹಿತು ಅವನಿ ಪರ, ವಿಭಾಡಿಸಿ ಕೆಡಹಿತು ಅವನಿ ಪರ. ಈ ಚಂದದ ಹುಡುಗಿ ನನಗೆ ಸಿಗಬೇಕು, ಇವಳು ನನ್ನ ನಲ್ಲೆಯಾಗಬೇಕು, ಹೀಗೆ ಕನಸಿನ ಮೂಟೆಯನ್ನ ಹೊತ್ತುಕೊಂಡು ಅದು ಸ್ಪರ್ಧೆಯನ್ನು ಮಾಡುತ್ತಾ ಧನುವಿನ ಸಮೀಪಕ್ಕೆ ಹೆಜ್ಜೆ ಹಾಕಿ ಬರುತ್ತಿದ್ದಾರೆ. ಒಬ್ಬರ ನಂತರ ಒಬ್ಬರು ಕಾಯುವಷ್ಟು ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಆದಷ್ಟು ಬೇಗನೆ ಧನುವನ್ನ ಎತ್ತಿ ಪಾಂಚಾಲರ ಹುಡುಗಿಯನ್ನ ನಮ್ಮ ನಗರಕ್ಕೆ ಕೊಂಡು ಹೋಗಬೇಕು. ಈ ಸ್ಪರ್ಧೆಯಲ್ಲಿ ಮುಳುಗಿದ್ದರೆ ಕುಮಾರವ್ಯಾಸ ಒಂದು ಚಂದದ ಉಪಮೆಯನ್ನ ಕೊಟ್ಟಾನೆ. ಎಲ್ಲ ರಾಜಮಹಾರಾಜರು ಏಕಕಾಲದಲ್ಲಿ ಒಂದು ಧನುವಿನ ಸುತ್ತುವರೆದು ತಮ್ಮ ಕೈಯನ್ನು ಅಡಿಯಲ್ಲಿ ಹಾಕಿದರೆ ಇದರ ಸ್ಥಿತಿ ಏನಿದೆ ಅಂತಂದ್ರೆ, ಕೈಲಾಸ ಪರ್ವತವನ್ನ ಜಗದೊಡೆಯನಾದಂತಹ ಪರಶಿವ ಪಾರ್ವತಿಯರಿರತಕ್ಕಂತಹ ಗಿರಿಯನ್ನ ಸಾಮಾನ್ಯರಾದಂತಹ ರಕ್ಕಸರು ಮೇಲಕ್ಕೆ ಎತ್ತುವ ಪ್ರಯತ್ನ ಮಾಡಿದರೆ ಅವರ ಕೈ ಅದರ ಅಡಿಯಲ್ಲಿ ಸಿಲುಕಿ ನುಚ್ಚು ನೂರಾದ ರೀತಿಯಲ್ಲಿ ಆರ್ಯಾವರ್ತದ ರಾಜಮಹಾರಾಜರೆಲ್ಲ ಬಂದು ಧನುವಿನ ಅಡಿಯಲ್ಲಿ ಕೈಯನ್ನು ಹಾಕಿದ್ದಾರೆ. ಆದರೆ ಭೂಮಿಯನ್ನ ಬಿಟ್ಟು ಏಳಲು ಧನು ಕೇಳುತ್ತಿಲ್ಲ. ಧನುವನ್ನ ಎಲ್ಲ ರಾಜರು ಎತ್ತುವ ಪ್ರಯತ್ನ ಮಾಡಿದರು, ಎಲ್ಲ ಕೈಗಳು ಜೋಡಿದರೂ ಕೂಡ ಅದು ಭೂಮಿಯನ್ನ ಬಿಟ್ಟು ಒಂದಂಗುಲ ಮೇಲಕ್ಕೆ ಏಳಲಿಲ್ಲ. ಅಯ್ಯೋ, ಹತಾಶರಾಗಿದ್ದಾರೆ. ಹರಿದುದು ಹಾರ ಹರಿದುದು ಕರ್ಣಪೂರದ ಚಾರುಮಣಿಗಳು ಸರಳಿದುವು, ಹಾರ ಹರಿದುದು ಕರ್ಣಪೂರದ ಚಾರುಮಣಿಗಳು ಸಡಲಿದುವು, ಪದವೀರ ನೇಮುರ ನೆಗ್ಗಿದವು, ಪದವೀರ ನೇಮುರ ನೆಗ್ಗಿದವು, ಕುಗ್ಗಿದವು ನೆನಹುಗಳ, ಕುಗ್ಗಿದವು ನೆನಹುಗಳ. ನಾರಿಯರ ಕೈ ಹೊಯ್ದ ನಗೆಯ ನಿಹಾರ ಜಡಿದುದು, ನಾರಿಯರ ಕೈ ಹೊಯ್ದ ನಗೆಯ ನಿಹಾರ ಜಡಿದುದು,
ಸತಿಯನ್ನ ಗೆಲ್ಲಬೇಕೆಂದು ಧನುವನ್ನ ಎತ್ತುವುದಕ್ಕೆ ಬಂದರೆ ನಮ್ಮ ಸ್ಥಿತಿ ಏನಾಗಿ ಹೋಯಿತು? ಹಾರ ಜಾರಿದವು, ಕೈಗಳು ಧನುವಿನ ಅಡಿಯಲ್ಲಿ ಸಿಕ್ಕು ಬಿದ್ದಿವೆ, ಕೊರಗೆಯಲ್ಲಿರತಕ್ಕಂಥ ಹಾರ ಕಿತ್ತು ಬಿದ್ದಿದೆ, ಅದರ ಮುತ್ತುಗಳು ಚೆಲ್ಲುತ್ತಿವೆ ಅಲ್ಲಿ. ಅದು ಕಿವಿಗೆ ಕಟ್ಟಿದಂತ ಶ್ರೇಷ್ಠವಾದಂತ ಓಲೆ ಅದೆಲ್ಲ ಜಾರಿ ಹೋಗುತ್ತಿದೆ. ಕೈಗೆ ಕಟ್ಟಿದ ಕಡಗ ನುಚ್ಚು ನೂರಾಗಿ ಹೋಗಿದೆ ಆ ಧನುವಿನ ಅಡಿಯಲ್ಲಿ. ಆ ಕಡೆಗೆ ಮದುವೆಯ ಸಂಭ್ರಮವನ್ನು ನೋಡುವುದಕ್ಕೆ ಬಂದಂತಹ ಹೆಂಗಳೆಯರು ಅಲ್ಲಲ್ಲಿಯೇ ಸೆರಗನ್ನ ಸರಿಸಿಕೊಂಡು ಪಕ್ಕದಲ್ಲಿ ನಗುತ್ತಾ ಇದ್ದಾರೆ. ಇವರ ಈ ಸ್ಥಿತಿಯನ್ನ ನೋಡಿ, ಈ ನೋವಿಗಿಂತಲೂ ತಮ್ಮನ್ನ ತಮಾಷೆ ಮಾಡಿ ವಿಡಂಬನೆ ಮಾಡಿ ನಗತಕ್ಕಂಥ ಅವರ ಧ್ವನಿ ಇವರಿಗೆ ತುಂಬಾ ವೇದನೆಯನ್ನು ಉಂಟು ಮಾಡುತ್ತಿದೆ. ಅಲ್ಲಿಂದ ಗೆಲ್ಲಬೇಕೆಂದು ಬಂದೆವು, ಗೆಲ್ಲುವುದಿರಲಿ, ಈ ಸಭೆಯಲ್ಲಿ ನಮಗೆ ಅವಮಾನವಾಯಿತಲ್ಲ, ನಮ್ಮಂತವರಿಗೆ ಇದು ಯೋಗ್ಯವಲ್ಲ, ನಮ್ಮ ಗುರುತನ್ನ ಯಾರೂ ಹಿಡಿಯಬಾರದೆಂದು ಉತ್ತರಿಯವನ ಮುಖಕ್ಕೆ ಅಡ್ಡವಾಗಿ ಹಿಡಿದು ತಮ್ಮ ತಮ್ಮ ಪೀಠದ ಕಡೆಗೆ ಕಾಣಿಸದಂತೆ ಹಿಂತಿರುಗಿ ಹೋಗುತ್ತಿದ್ದಾರೆ. ಎಲ್ಲ ಆರ್ಯಾವರ್ತದ ರಾಜರು ಪೀಠದ ಕಡೆಗೆ ಹಿಂದಿರುಗಿ ಹೋಗುತ್ತಿದ್ದರೆ ಯಾರು ಆ ಕಡೆಯಲ್ಲಿ ಒಬ್ಬ ಮಾತ್ರ ಎದ್ದು ಬರುತ್ತಿದ್ದಾನೆ. ಐಸಲೇ ಐಸಲೇ ಸೌಭಾಗ್ಯವೇ ಮಗೆ, ಐಸಲೇ ಸೌಭಾಗ್ಯವೇ ಮಗೆ, ಶರಾಸನ ಕರುಷಣದೊಳು. ಐಸಲೇ ಐಸಲೇ ಸೌಭಾಗ್ಯವೇ ಮಗೆ, ಶರಾಸನ ಕರುಷಣದೊಳು. ಅತಿ ಹೊಳ್ಳಾಸದಲ್ಲಿ ಧಾವರಿಸಿ ಗೆಲಿಗಳು, ಅತಿ ಹೊಳ್ಳಾಸದಲ್ಲಿ ದಾವರಿಸಿ ಗೆಲಿದಳು. ದೃಪದ ಸುತೆ ನೃಪರ ಲೇಸು ಲೇಸು ತಪ್ಪೇನಿದಕ್ಕೆ, ಏನ್ ತಪ್ಪಿದೆ? ತಪ್ಪೇನಿದಕ್ಕೆ ಎನ್ನುತ್ತ ಭದ್ರಾಸನವನ್ನು ಇಳಿದು, ತಪ್ಪೇನಿದಕ್ಕೆ ಎನ್ನುತ್ತ ಭದ್ರಾಸನವನ್ನು ಇಳಿದು ಉಲಿವ ತೊಡರಿನ ಘೋಷಣೆಯ ಘಳಿಯುಗಳ, ಭದ್ರಾಸನವನಿಡಿದು ಉಲಿವ ತೊಡರಿನ ಘೋಷಣೆಗಳ ಘಳಿಯುಗಳ. ಮಗಧನೃಪಾಲನು ಐತಂದ, ಮಗಧನೃಪಾಲನೈತಂದ. ಕಾಲಿನ ಬಳೆಗಳು ಘಳಿಲು ಘಳಿಲು, ಈ ಧ್ವನಿ ಮೂಡಿಸಿದ್ದೇ ತಡ ಎಲ್ಲರ ದೃಷ್ಟಿ ಆ ಕಡೆಗೆ ಹಾರಿದೆ. ಯಾರವನು? ಮಗಧನೃಪಾಲ, ಮಗಧೇಶ ಜರಾಸಂಧನ ಆಗಮನ. ಕ್ಷತ್ರಿಯ ರಾಜಕುಮಾರರೆಲ್ಲ ದೂರಕ್ಕೆ ಸರಿಯುತ್ತಿದ್ದಾರೆ. ಅಟ್ಟಹಾಸದ ನಗು ಜರಾಸಂಧನ ಮುಖದಿಂದ ಹೊರಬರುತ್ತಿದೆ. ಒಂದೊಂದು ಹೆಜ್ಜೆ ಇಟ್ಟರೆ ಭೂಮಿಯೇ ನಡುಗುವಂತಹ ಭಾವ. ಆದದ್ದು ಒಳ್ಳೆಯದೇ ಆಯಿತು. ಸಾಮಾನ್ಯರಾದಂತಹ ತುಚ್ಛರಾದಂತಹ ರಾಜಕುಮಾರರು ಸೋತದ್ದು ಒಳ್ಳೆಯದೇ ಆಯಿತು. ನನ್ನಂತ ಬಲಶಾಲಿ ಮಾತ್ರ ಇದನ್ನ ಗೆಲ್ಲಬಲ್ಲ, ಈ ಧನುವನ್ನ ಹೆಡೆಗೆ ಏರಿಸಬಲ್ಲ. ಈ ನಿರ್ಧಾರವನ್ನ ಮಾಡಿ ಭೂಮಂಡಲವು ನಡುಗುವ ರೀತಿಯಲ್ಲಿ ಕಾಲಿನ ಬಳೆಯ ಸದ್ದನ್ನ ಮಾಡುತ್ತಾ ಬರುತ್ತಿದ್ದರೆ ಆ ಕಡೆಯ ಹಿಂಗಳೆಯರ ದೃಷ್ಟಿ ಆ ಕಡೆಯೇ ಬಂದಿದೆ. ಜರಾಸಂಧನನ್ನು ನೋಡುತ್ತಾರೆ. ಎತ್ತಿದರೆ ಈತ ಎತ್ತಬಹುದು ಧನುವನ್ನ, ಭೇದಿಸಿದರೆ ಭೇದಿಸಬಹುದು ಮತ್ಸ್ಯಯಂತ್ರವನ್ನ. ಒಂದು ವೇಳೆ ಇಷ್ಟು ಬಲಶಾಲಿಯಾದ ಈ ವ್ಯಕ್ತಿ ಧನುವನ್ನ ಭೇದಿಸಿದರೆ ನಮ್ಮ ಹುಡುಗಿ ಇವನನ್ನು ಒಪ್ಪಬಹುದೇ? ಒಪ್ಪಲೇಬೇಕು. ದ್ರುಪದನ ನಿಯಮವೇ ಹಾಗೆ. ಇಷ್ಟು ಬಲಿಷ್ಠನಾದ ವ್ಯಕ್ತಿ ನಮ್ಮ ದ್ರುಪದನಂದನಿಗೆ ಪತಿಯಾಗಬಹುದೇ? ಹೀಗೆ ಪಿಸು ಪಿಸು ಮಾತುಗಳು ಅಲ್ಲಿ ಕೇಳಿ ಬರುತ್ತಿದ್ದರೆ ಸಂತೋಷದಿಂದ ಸಂಭ್ರಮದಿಂದ
ಜರಾಸಂಧ. ಓ, ಎತ್ತಿಯೇ ಬಿಟ್ಟ ಎಂದುಕೊಳ್ಳುವಾಗ ಎರಡು ಭುಜಗಳಲ್ಲಿರತಕ್ಕಂತಹ ಈ ಬಾಹುಗಳ ಮೂಲೆಯಲ್ಲಿರತಕ್ಕಂತಹ ಕಂಕಣವನ್ನ ಮೇಲಕ್ಕೆ ಸರಿಸಿದ್ದಾನೆ. ಹಾರವನ್ನು ಹಿಂದಕ್ಕೆ ಸರಿಸಿ ಮೊಳಕಾಲನ್ನ ಊರಿ ಇನ್ನೇನು ಎತ್ತುತ್ತಾನೆ ಎನ್ನುವಾಗ ಇಲ್ಲ ಇಲ್ಲ, ಧನುವಿನ ಅಡಿಯಲ್ಲಿ ಬೆರಳು ಸಿಕ್ಕಿದೆ, ಹೊರಕ್ಕೂ ಬರುತ್ತಿಲ್ಲ, ಒಳಕ್ಕೂ ಹೋಗುತ್ತಿಲ್ಲ. ಜರಾಸಂಧನ ಸ್ಥಿತಿ ಬೆಮರನಾರಿಸಿಕೊಂಡು ವಿಗತ ಶ್ರಮವನು ಮೊಳಕಾಲಿಕ್ಕಿ ದಂಡೆಯೊಳಮರಿ, ಮೊಳಕಾಲಿಕ್ಕಿ ದಂಡೆಯೊಳಮರಿ, ದೇಹವ ಬಲಿದು ವಕ್ಷದೊಳಂಕಿ ಗಾಢದಲ್ಲಿ ಕುಮತಿಯಲ್ಲ ಆಡಿದರೆ, ಗಾಢದಲ್ಲಿ ಕುಮತಿಯಲ್ಲ ಆಡಿದರೆ, ಬಿಟ್ಟುದು ಬಿಟ್ಟುದು ಅಮಮ ಅಮಮ ಬಿಟ್ಟುದು ಅಮಮ ಜಬೆ ಮಾತ್ರಕ್ಕೆ ಘನ ವಿಕ್ರಮವನೊಡೆದು, ಬಿಟ್ಟುದು ಅಮಮ ಜಬೆ ಮಾತ್ರಕ್ಕೆ ಘನ ವಿಕ್ರಮವನೊಡೆದು, ಸರೆದುದು ಆತನ ಗರ್ವ ವಿಭ್ರಮವ, ಗರ್ವ ವಿಭ್ರಮವ, ಆತನ ಗರ್ವ ವಿಭ್ರಮವ. ಕೈ ಬೆರಳುಗಳು ಧನುವಿನ ಅಡಿಯಲ್ಲಿ ಸಿಕ್ಕು ಬಿದ್ದಿದೆ. ಹೊರಕ್ಕೆ ತೆಗೆಯುವುದಕ್ಕೂ ಸಾಧ್ಯವಾಗದೆ ಉತ್ತರೀಯವನ್ನು ಮುಖದಿಂದ ಸರಿಸಿ ಮೈಯಲ್ಲಿ ಬರುತ್ತಿರುವ ಸ್ವೇದವನ್ನ ಅಲ್ಲಿಯೇ ನಿಯಂತ್ರಣಕ್ಕೆ ತರುವ ಪ್ರಯತ್ನವನ್ನ ಮಾಡುತ್ತಾ ಮೊಳಕಾಲಿನಲ್ಲಿ ಬಲವನ್ನ ಸೇರಿಸಿ ಇನ್ನೇನು ಎತ್ತಿಯೇ ಬಿಡುವೆನೆಂದು ಪ್ರಯತ್ನಿಸಿದರೆ ಬಾಹುವಿನ ಬಲ ಕಡಿಮೆಯಾಗುತ್ತಿದೆ. ಕುಸಿದು ಬೀಳುತ್ತಿದ್ದಾನೆ ಜರಾಸಂಧ. ಅದು ಮತ್ತೆ ಹೆಂಗಳೆಯರ ನಗುವಿನ ಧ್ವನಿ ಕೇಳಿ ಬರುತ್ತಿದೆ. ಎತ್ತುತ್ತೇನೆ ಎಂದು ಹೋದರೆ ಧನು ಎತ್ತಿತು, ಮೇಲಕ್ಕೆ ಎದ್ದಿತು. ಎಷ್ಟು ಗೋಧಿಯ ಕಾಳಿನಷ್ಟು ಮಾತ್ರ ಮೇಲಕ್ಕೆ ಎದ್ದಿತು. ಕುಸಿದು ಬಿದ್ದ. ಎತ್ತಲಾಗದು, ಎತ್ತಲಾಗದು. ಇನ್ನು ಇಲ್ಲಿರುವುದು ತರವಲ್ಲ. ಎಂಥ ಮೂರ್ಖತನದ ಕೆಲಸವನ್ನು ಮಾಡಿದೆ. ದ್ರೌಪದಿಯ ಮೇಲಿನ ಮೋಹದಿಂದ, ಚಂದ್ರನ ಹುಡುಗಿಯನಿಗೆ ಸಿಗುವಳೆನ್ನುವ ಮೋಹದಿಂದ, ದೂರದ ಮಗಧದೇಶದಿಂದ ಇಲ್ಲಿಗೆ ಪಾದವನ್ನು ಬೆಳೆಸಿದೆ. ಆದರೆ ದ್ರುಪದನ ಸಭೆಯಲ್ಲಿ ಅವಮಾನಿತನಾದೆ. ಇದುವರೆಗೆ ಸಂಪಾದಿಸಿದ ಕೀರ್ತಿಯ ಪತಾಕೆ ಇಲ್ಲಿ ಕುಸಿದು ಬಿದ್ದಿತು. ಬೇಕಿತ್ತೇ ನನಗಿದು? ಬೇಡದ ಕೆಲಸಕ್ಕೆ ಕೈ ಹಾಕಿದೆ. ಈ ಧನುವಿಗೆ ನಾನೇಕೆ ಕೈ ಹಾಕಿದೆ ಎಂದು ಮುಖವನ್ನ ಮುಚ್ಚಿಕೊಂಡು ನಿಧಾನಕ್ಕೆ ಸಭಾಮಂಟಪದಿಂದ ಹೊರಡಲು ಅಣಿಯಾದರೆ ಅಲ್ಲಿ ಮತ್ತೊಬ್ಬನಿದ್ದಾನೆ. ಕೆರಳಿದನು ದಮಘೋಷನಂದನನು, ಕೆರಳಿದನು ದಮಘೋಷನಂದನನು. ಅರರೆ 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 ದಿಟ್ಟನ ಧನು ವಿಭಾಡಿಸಿ ಕರಳಿಚಿತಲ ವಿಗಡ ಚಕ್ರಾಯುಧನ ಮಾಗಧನ. ಅರರೆ ದಿಟ್ಟನ ಧನು ವಿಭಾಡಿಸಿ ಕರಳಿಚಿತಲ ವಿಗಡ ಚಕ್ರಾಯುಧನ ಮಾಗಧನ.
ನಗುವ ಕೈನೆಯ ತುರುವ ಕೊಯ್ಯುವೆನು ಎನ್ನುತ್ತ ಕಲಿ ಶಿಶುಪಾಲನೈ ಕಂದ ಶಿಶುಪಾಲನೈ ಕಂದ ಶಿಶುಪಾಲನೈ ಕಂದ ಕಲಿ ಶಿಶುಪಾಲನೈ ಕಂದ. ದಮಘೋಷನಂದನನ್ನು ಕೆರಳಿದ್ದಾನೆ. ಅಬ್ಬಾ, ರಾಜ ಮಹಾರಾಜರು ಸೋತಿದ್ದಾರೆ, ಮಗಧೇಶ ಸೋತಿದ್ದಾನೆ. ರಾಜ ಮಹಾರಾಜರು ಸೋಲುವಲ್ಲಿ ಔಚಿತ್ಯವಿದೆ, ಸಾಮರ್ಥ್ಯದ ಕೊರತೆ ಇದೆ. ಆದರೆ 23 ಅಕ್ಷೌಹಿಣಿ ಸೇನಾಬಲವನ್ನು ಹೊಂದಿದಂತಹ, ಸೇನಾಬಲಕ್ಕೆ ಪ್ರಮುಖನಾದಂತಹ ನಾಯಕನಾದ ಈತ ಕುಸಿದು ಬಿದ್ದ. ಸಾಮಾನ್ಯನೇ ಜರಾಸಂಧ. ಚಕ್ರಧಾರಿಯಾದಂತಹ ಕೃಷ್ಣನನ್ನೇ ಹಿಮ್ಮೆಟ್ಟಿಸಿದ ಜರಾಸಂಧ. ಅವನಿಗೂ ಬಿಲ್ಲು ಮೇಲಕ್ಕೆ ಬರಲಿಲ್ಲವೆಂದಾದರೆ ಓಹೋ, ಹೀಗಿರಬೇಕು. ಶಿಶುಪಾಲನೆಂದರೆ ಈ ಕಾರ್ಯವಾಗಬೇಕು. ಶಿಶುಪಾಲನನ್ನೇ ದ್ರೌಪದಿ ವರಿಸಬೇಕು. ಇದು ಬಹುಶಃ ಪೂರ್ವಜನ್ಮದ ನಿರ್ಣಯವಿರಬೇಕು. ಹಾಗಾಗಿ ಜರಾಸಂಧ ಸೋತ. ಅವಕಾಶ ನನಗೆ ಕೊಡುವುದಕ್ಕಾಗಿ ವಿಧಿ ನಿಯಮಿಸಿದ ಪರಿಯಿದು. ವಿಧಿ ನನಗೆ ಅನುಕೂಲವಾಗಿದೆ. ಜರಾಸಂಧ ಸೋತದ್ದು ಒಳ್ಳೆಯದೇ ಆಯಿತು. ಈಗ ಚೇರಿ ಭೂಪಾಲನ ಸರದಿ ಗೆಲ್ಲುತ್ತೇನೆ ನಾನು. ಆ ಧನುವನ್ನ ಮುರಿದು ಆ ವೇಶ್ಯೆಯ ಮುಡಿಗೆ ಕೈ ಹಾಕುತ್ತೇನೆ. ಮಾತಿನ ಬರದಲ್ಲಿ ಯಾವತ್ತೂ ತಪ್ಪು ಮಾಡುವವನು ಚೇರಿ ನರೇಶ. ಆ ಮಾತಿನ ಅಪಾರ್ಥದಿಂದಲೇ ಮುಂದೆ ಆತ ಹತನಾಗುವುದನ್ನು ನಾವು ಮಹಾಭಾರತದ ಕಥೆಯಲ್ಲಿ ತಿಳಿತೇವೆ. ತುಂಬಿದ ಸಂಯವರಕ್ಕೆ ಬಂದಂತಹ ವಧುವನ್ನ ವೇಶ್ಯೆ ಅಂತ ನಿಂದಿಸ್ತಾನೆ ಆತ. ಅವಳ ಮುಡಿಗೆ ಕೈ ಹಾಕಿ ಎಳೆದುಕೊಂಡು ಹೋಗುತ್ತೇನೆ ಚೇರಿ ದೇಶಕ್ಕೆ. ಹೀಗೆ ಅಹಂಕಾರದಿಂದ ಮುನ್ನುಗ್ಗಿ ಬಂದು ಆತ ಬಿಲ್ಲಿನ ಸಮೀಪಕ್ಕೆ ಬರುತ್ತಿದ್ದರೆ ರಾಜ ಮಹಾರಾಜರು, ಹೆಂಗಳೆಯರು, ಬ್ರಾಹ್ಮಣರು ಎಲ್ಲರ ದೃಷ್ಟಿ ಆ ಕಡೆಗೆ ಬಿದ್ದಿದೆ. ದ್ರುಪದ, ದೃಷ್ಟದ್ಯುಮ್ನ ಆ ಕಡೆಗೆ ನೋಡುತ್ತಿದ್ದಾರೆ. ಹೆಂಗಳೆಯರ ನಡುವಿನಲ್ಲಿ ಮಾತು ಬರುತ್ತಾ ಇದೆ. ಓಹೋ, ಈತ ಸಾಮಾನ್ಯನಲ್ಲ, ಕಥೆಯಲ್ಲಿ ಕೇಳಿದ್ದಿದೆ. ಹಿಂದಿನ ಜನ್ಮದಲ್ಲಿ ಈತನೇ ರಾವಣೇಶ್ವರ. ಈ ಜನ್ಮದಲ್ಲಿ ಶಿಶುಪಾಲನಾಗಿ ಚೇರಿ ದೇಶದಲ್ಲಿ ಜನ್ಮವನ್ನ ಹೊಂದಿದ್ದಾನೆ. ಇನ್ನೊಂದು ಸಂದರ್ಭದಲ್ಲಿ ಕೈಲಾಸ ಪರ್ವತವನ್ನ ಎತ್ತುವುದಕ್ಕೆ ಅಣಿಯಾಗಿ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ವ್ಯಕ್ತಿ ಶಿಶುಪಾಲ. ಹಾಗಾಗಿ ಈತ ಎತ್ತಿದರೂ ಎತ್ತಬಹುದು. ಹೀಗೆಂದು ನಿರೀಕ್ಷಿಸುತ್ತಿದ್ದರೆ ಧನುವಿನ ಸಮೀಪಕ್ಕೆ ಹೋಗಿ ಕೈ ಹಾಕಿದಾಗ ಮತ್ತೆ ಎಂದಿನಂತೆ ಸಾಮರ್ಥ್ಯ ಕುಸಿದಿದೆ. ಕೆಳಕ್ಕೆ ಬಿದ್ದ. ಅರ್ಥವೇ, ಇದು ನಮಗೆ ಆಗುವುದಲ್ಲ. ಕಣ್ಸನ್ನೆಯಲ್ಲೇ ಜರಾಸಂಧ ಇವನನ್ನು ಕರೆದಿದ್ದಾನೆ. ನಾವು ಇಲ್ಲಿರುವುದು ಬೇಡ, ನಮ್ಮಂಥವರಿಗೆ ಬೇಡ. ನನ್ನ ಸರದಿಯಲ್ಲಿ ನೀರೂ ಸೇರಿಕೊಂಡೆ. ಜೊತೆಯಾಗಿ ಈ ದ್ರುಪದನ ನಗರಿಯನ್ನ ಬಿಟ್ಟು ಕಾಂಪಿಲ್ಯದಿಂದ ದೂರಕ್ಕೆ ಹೋಗೋಣ. ಕಣ್ಸನ್ನೆಯ ಸೂಚನೆಯನ್ನ ಅರಿತಂತಹ ಶಿಶುಪಾಲ ಮಗಧೇಶನ ಜೊತೆಯಲ್ಲಿ ಸಭಾಮಂಟಪವನ್ನು ತೊರೆದು ದೂರಕ್ಕೆ ಹೋಗಿದ್ದಾನೆ. ಆದರೆ ಮತ್ತೊಂದು ದೇಶದಿಂದ ಇನ್ನೊಬ್ಬ ಬಂದಿದ್ದಾನೆ. ಅವನ ಕಥೆ ಕೇಳಿ ಈಗ ನೀವು. ದುರುಳ ಪಾಂಚಾಲನ ಕುಮಾರಿಯ, ದುರುಳ ಪಾಂಚಾಲನ ಕುಮಾರಿಯ ವರಕಟಾಕ್ಷದ ಬೀಸುವಲೆಯಲಿ, ವರಕಟಾಕ್ಷದ ಬೀಸುವಲೆಯಲಿ ಶರಮಹಾಧನುವೆಂಬ ಬಲುದಡಿವಲೆಯನು ಅಳವಡಿಸಿ, ಶರಮಹಾಧನುವೆಂಬ ಬಲುದಡಿವಲೆಯನು ಅಳವಡಿಸಿ ಧರಣಿ ಪಾಲ ಮೃಗಗಳನ್ನು ಸಲೆಬರಿಸಿ ಸದೆದನು ಹೊಲ್ಲೆಹೇನು. ಧರಣಿ ಪಾಲ ಮೃಗಗಳನ್ನು ಸಲೆಬರಿಸಿ ಸದೆದನು ಹೊಲ್ಲೆಹೇನು. ಅಂತಿರಲಿ 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 ನೋಡುವೆನು ಎನ್ನುತ್ತ, ಅಂತಿರಲಿ ನೋಡುವೆನು ಎನ್ನುತ್ತ
ಶಲ್ಯ ನೃಪಾಲನೈ ತಂದ ಶಲ್ಯ ನೃಪಾಲನೈ ತಂದ. ಮಗಲೇಶ ಹೊರಟು ಹೋದ, ಸೇರಿಯ ದಮಘೋಷನಂದನ ಹೊರಟು ಹೋದ. ಆದರೆ ಮಾತೃದೇಶದಿಂದ ಬಂದಂತಹ ಶಲ್ಯ ಇದು ಆದದ್ದು ಒಳ್ಳೆಯದೇ ಆಯಿತು. ಈ ದ್ರುಪದನ ಸ್ಪರ್ಧೆ ಯೋಗ್ಯವಾದದ್ದೇ. ಧನು ಎನ್ನತಕ್ಕಂತಹ ಬಲೆಯನ್ನ ಬೀಸಿ ಅಲ್ಲಿ ಆಹಾರದ ವಸ್ತುವಾಗಿ ದ್ರೌಪದಿಯನ್ನ ಇಟ್ಟು ಎಲ್ಲ ರಾಜಮಹಾರಾಜರನ್ನ ಬಲೆಯಲ್ಲಿ ಸಿಕ್ಕಿಸುತ್ತಿದ್ದಾನೆ ಈ ದ್ರುಪದ ಮಹಾರಾಜ. ಜನಜೀವನದಲ್ಲಿ ಬರತಕ್ಕಂತಹ ಮತ್ಸ್ಯವನ್ನ ಹಿಡಿಯುವ ಒಂದು ಸನ್ನಿವೇಶವನ್ನ ಎಷ್ಟು ಅಪೂರ್ವವಾಗಿ ಅಲಂಕಾರಿಕವಾಗಿ ಕುಮಾರವ್ಯಾಸ ಚಿತ್ರಿಸಿಕೊಡ್ತಾನೆ. ಧನು ಎನ್ನತಕ್ಕಂಥ ಬೀಸು ಬಲೆ, ಆ ನಡುವಿನಲ್ಲಿ ಆಸೆ ಹುಟ್ಟಿಸತಕ್ಕಂಥ ಆಕರ್ಷಕವಾದ ಕಣ್ಣೋಟವನ್ನು ಹೊಂದಿರತಕ್ಕಂಥ ದ್ರೌಪದಿ ಅಲ್ಲಿಯೇ ಇದ್ದಾಳೆ. ಅಲಂಕೃತಳಾದಂಥ ವಧು ಅವಳು. ಅವಳನ್ನ ನೋಡಿ ನೋಡಿ ಆ ಧನುವಿನ ಸಮೀಪಕ್ಕೆ ಹೋಗ್ತಾರೆ. ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡು ಕುಸಿದು ಬೀಳುತ್ತಾರೆ. ಇವರೆಲ್ಲ ಬಲೆಯಲ್ಲಿ ಸಿಕ್ಕಿದ ಮೀನುಗಳಂತೆ ಒದ್ದಾಡ್ತಾ ಇದ್ರೆ ನಾನು ಆ ಧನುವನ್ನೇ ಎತ್ತುತ್ತೇನೆ, ಬೀಸು ಬಲೆಯನ್ನ ಚೂರು ಚೂರು ಮಾಡುತ್ತೇನೆ. ಹೀಗೆ ನಿರ್ಧಾರವನ್ನ ಮಾಡಿ ಮಾತೃದೇಶದ ಅಧಿಪತಿ ಶಲ್ಯ ಮುಂದಕ್ಕೆ ಹೆಜ್ಜೆ ಇರಿಸಿದ. ಗೆಲ್ಲಬಹುದು, ಕಾತರದಿಂದ ಕಾಯುತ್ತಿದ್ದಾರೆ ಅವರು. ಗೆದ್ದನೋ, ಗೆಲ್ಲಬಹುದು. ಬೇರೆ ಧ್ವನಿಗಳು ಆ ಕ್ಷಣದಲ್ಲಿ, ಆ ಧ್ವನಿಗಳೆಲ್ಲ ಬರ್ತಾ ಇದ್ರೆ ಉತ್ಸಾಹಿತನಾಗಿ ಮಾತೃದೇಶ ಮುಂದಕ್ಕೆ ಬಂದ. ಧನುವಿನ ಅಡಿಯಲ್ಲಿ ಕೈ ಹಾಕಿದ. ಕುಮಾರವ್ಯಾಸ ಇಲ್ಲಿ ಮತ್ತೊಂದು ಚಂದದ ದೃಷ್ಟಾಂತ ಕೊಡ್ತಾನೆ. ಮಾದ್ರೇಶ ಧನುವಿನ ಅಡಿಯಲ್ಲಿ ಕೈ ಹಾಕಿದ್ದು ಹೇಗೆಂದರೆ ಸಾಮಾನ್ಯವಾದದಲ್ಲ. ಉಳಿದವರೆಲ್ಲ ಕೈಯನ್ನು ಅಡಿಯಲ್ಲಿ ಸಿಕ್ಕಿಸಿ ಮುಚ್ಚುವುದಾದರು. ಈಗ ಹಾಗೆ ಮಾಡಬಾರದು. ಸ್ಪರ್ಧೆಯನ್ನು ಗೆಲ್ಲಬೇಕೆಂದರೆ ಎರಡು ಬಾಹುಗಳನ್ನು ಜೋಡಿಸಬೇಕು ಎಂದು ತಿಳಿದು ಧನುವಿನ ಮೇಲಿನಿಂದ ಒಂದು ಕೈ, ಅಡಿಯಿಂದ ಇನ್ನೊಂದು ಕೈ ಹಾಕಿ ಆ ಧನುವನ್ನು ಹೀಗೆ ಹಿಡಿದಿದ್ದಾನಂತೆ. ಕುಮಾರವ್ಯಾಸ ಹೇಳ್ತಾನೆ, ಇನ್ನೊಂದು ಕಾಲದಲ್ಲಿ, ಸಮುದ್ರ ಮಥನ ಕಾಲದಲ್ಲಿ ದೇವಾಸುರರು ಆ ಕ್ಷೀರಸಾಗರವನ್ನ ಕಳೆಯುವಾಗ ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿಕೊಂಡು ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು 33 ಕೋಟಿ ದೇವತೆಗಳು 66 ಕೋಟಿ ರಾಕ್ಷಸರು ಯಾವ ರೀತಿಯಲ್ಲಿ ಅದನ್ನು ಕಡೆದರೂ ಆ ಬಗೆಯಲ್ಲಿ ಮಾತೃದೇಶದ ಅಧಿಪತಿ ಆ ಧನುವಿನ ಸುತ್ತಲೂ ಕೈ ಹಾಕಿ ಎಳೆಯುತ್ತಿದ್ದಾನೆ. ಮಂದರ ಪರ್ವತ ಮಾತ್ರ ಅಲ್ಲಾಡಲೇ ಇಲ್ಲ. ಒಂದು ಮಂದರ ಅಲ್ಲಾಡಿತ್ತು ವಾಸುಕಿಯ ಆ ಘರ್ಷಣೆಗೆ. ಇಲ್ಲಿ ಮತ್ತೆ ಸೂತ, ಮತ್ತೆ ಹೆಣ್ಣು ಮಕ್ಕಳ ಗೊಳ್ಳೆನತಕ್ಕಂಥ ನಗು. ಆಗಲಿಲ್ಲ, ಬರಬಾರದಿತ್ತು, ಬರಬಾರದಿತ್ತು. ಬಂದವರಿಗೆಲ್ಲರಿಗೆ ಗತಿಯೇ ಇಲ್ಲ. ಇನ್ನೊಬ್ಬ ಇದ್ದಾನೆ, ಗೆಲ್ಲಬಹುದಾದ ವ್ಯಕ್ತಿ. ಇದನು ಮಾದ್ರೇಶನು, ಇದನು ಮಾದ್ರೇಶನು. ಈ ಧನು ಭಂಗಿಸಿತು ಮಾನ್ಯರನು, ಈ ಧನು ಭಂಗಿಸಿತು ಮಾನ್ಯರನು. ಜಡವಿದು ಜಂಗಮತ್ವದಲ್ಲೇನಹುದೋ, ಜಡವಿದು ಜಂಗಮತ್ವದಲ್ಲೇನಹುದೋ. ಝೋಂಬಿಸಿತಲೈ ಜಗವ, ಝೋಂಬಿಸಿತಲೈ ಜಗವ. ಅಂಗನ ಪಾಣಿಗ್ರಹಣ ರಾಯಂಗೆ, ಅಂಗನ ಪಾಣಿಗ್ರಹಣ ರಾಯಂಗೆ. ತಾನೀ ದುಷ್ಟ ಧನುವನ್ನು ಭಂಗಪಡಿಸದೆ ಬಿಡೆನು, ತಾನ್ ಈ ದುಷ್ಟ ಧನುವನ್ನು ಭಂಗಪಡಿಸದೆ ಬಿಡೆನು. ಎನ್ನುತ್ತ ಕಲಿ, ಎನ್ನುತ್ತ ಕಲಿ ಕರ್ಣನೈ ತಂದ, ಕರ್ಣನೈ ತಂದ.
ಕಲಿಕರ್ಣನ ಈ ತಂದ ಮಾದ್ರೇಶನ ಬಲ ಹೀಗಿತು. ಗೌರವಸ್ಥರನ್ನೆಲ್ಲ ನಾಚುವಂತೆ ಮಾಡಿದಲ್ಲ ಈ ಧನು. ಆದದ್ದು ಒಳ್ಳೆಯದು. ನನ್ನಡೆಯನಾದ ದುರ್ಯೋಧನಿಗೆ ಈಕೆ ಸತಿಯಾಗಬೇಕು. ಅವನಿಗೋಸ್ಕರ, ಅವನ ಋಣವನ್ನು ತೀರಿಸುವುದಕ್ಕೋಸ್ಕರ ಈಕೆಯನ್ನ ಗೆದ್ದು ಅವನಿಗೆ ಒಪ್ಪಿಸುತ್ತೇನೆ. ಇದು ಯೋಗ್ಯವಾದದ್ದು. ನನಗಾಗಿ ಅಲ್ಲ ಈ ಪಾಂಚಾಲದ ರಾಜಕುಮಾರಿ, ನನ್ನೊಡೆಯ ದುರ್ಯೋಧನನಿಗಾಗಿ. ಈ ಬಗೆಯ ನಿರ್ಧಾರಕ್ಕೆ ಬಂದು ಕಲಿಕರ್ಣ ಮುಂದಕ್ಕೆ ಬರುತ್ತಿದ್ದರೆ ಆ ಕಡೆಯಲ್ಲಿ ಹಿಂಗಳಿಯನ್ನು ನೋಡ್ತಾರೆ. ಈತನು ಅರ್ಜುನನೇ. ರೂಪದಲ್ಲಿ ಅರ್ಜುನನಿಗೆ ಕರ್ಣನಿಗೆ ಸಮಾನವಾದ ಹೋಲಿಕೆ. ನೋಡಿದರೆ ಅರ್ಜುನನೇ, ಪರಾಂಬರಿಸಿ ನೋಡಿದರೆ ಅರ್ಜುನನಲ್ಲ. ಈಗ ಎತ್ತಿದರೂ ಆಗಬಹುದು. ಪಾಂಡವರು ಅಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಪಾಂಡವರಲ್ಲಿ ಅರ್ಜುನನಿಗೆ ಸಮಾನವಾದ ವ್ಯಕ್ತಿ ಪ್ರಪಂಚದಲ್ಲಿ ಇದ್ದರೆ ಈತ ಮಾತ್ರ. ಗೆದ್ದರೆ ಗೆಲ್ಲಲಿ. ಆಶಯದ ನುಡಿಗಳು ಆ ಕಡೆಯಿಂದ ಹೆಂಗಳೆಯರ ಬಾಯಿಯಿಂದ ಬರುತ್ತಿದ್ದರೆ ಬಂದ. ಧನುವಿನ ಸಮೀಪಕ್ಕೆ ಬಂದ ಕಲಿಕರ್ಣ ಬಂದ. ಕರ್ಣನ ಸಾಮರ್ಥ್ಯವನ್ನು ಅರಿತವರು ಹಸ್ತಿನೆಯಿಂದ ಬಂದಿದ್ದಾರೆ. ಅವರು ಜಯಘೋಷ ಮಾಡುತ್ತಿದ್ದಾರೆ. ಗೆದ್ದರೆ ಗೆಲ್ಲಬಹುದು, ಉಳಿದವ ಈತ ಮಾತ್ರ. ಅಸ್ಥಿರತರೆನಿಸಿಕೊಂಡವರೆಲ್ಲ ಮಣ್ಣು ಮುಕ್ಕಿದ್ದಾರೆ. ಗೆಲ್ಲಬಹುದಾದ ಕೊನೆಯ ವ್ಯಕ್ತಿ ಈತ. ಈ ಬಗೆಯಲ್ಲಿ ನಿರ್ಧಾರವನ್ನು ಮಾಡಿ ನೋಡುತ್ತಿದ್ದರೆ ವಿಫಲ ಶ್ರಮನಾದ. ಪ್ರಯತ್ನ ವಿಫಲವಾಗಿದೆ. ಎತ್ತುವ ಮೊದಲೇ ಬಾಣದಷ್ಟು ಎತ್ತಿದನೆಂದು ಅಂದುಕೊಂಡರೆ ಬಾಣದಷ್ಟು ಎತ್ತಿದ ಮರುಕ್ಷಣದಲ್ಲಿ ಮುಕ್ಕರಿಸಿ ಬಿದ್ದ. ಆಗಲಿಲ್ಲ. ನಾಚಿ ಹಿಂದಕ್ಕೆ ಸರಿದ. ಅಬ್ಬಾ, ಉಳಿದವರು ಪ್ರಯತ್ನ ಮಾಡುವ ಯೋಚನೆಯನ್ನೇ ಬದಿಗಿರಿಸಿದರು. ಇದರಲ್ಲಿ ಯಾವುದೋ ಭೂತ ಪಿಶಾಚಿಗಳು ಸೇರಿಕೊಂಡಿರಬೇಕು. ಇಲ್ಲದಿದ್ದರೆ ಈ ಬಗೆಯಲ್ಲಿ ಆಗುವುದೆಂತು? ಇಲ್ಲ, ಬೇಡ. ಹಸ್ತಿನೆಯಿಂದ ಬಂದ ದುರ್ಯೋಧನನು ಕೂಡ ಧನುವಿನ ಸಮೀಪಕ್ಕೆ ಸಾಗಲೇ ಇಲ್ಲ. ಇದೇನು ಸ್ವಯಂವರ? ರೂಪದಿಂದ ಗೆಲ್ಲಲಾಗಲಿಲ್ಲ, ಭುಜಬಲದಿಂದ ಗೆಲ್ಲಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಸಂಯಮರದ ಪ್ರಯತ್ನ ವ್ಯರ್ಥವೇ? ವ್ಯಕ್ತವಾಗಲು ಬಿಡೆಯು. ಆ ಕಡೆಯಿಂದ ಭಯಂಕರವಾದ ಧ್ವನಿ ಕೇಳಿ ಬಂದಿದೆ. ನೋಡಿದರೆ ಯಾರು? ಪೀಠದಿಂದ ಇಳಿದು ಬರುತ್ತಿರುವವನಾರು? ಕ್ಷಿತಿಪ ಕೇಳೈ ಬಿಗಡ ಚಾಪವು ವ್ಯತಿಕರಕೆ. ಕ್ಷಿತಿಪ ಕೇಳೈ ಬಿಗಡ ಚಾಪವು ವ್ಯತಿಕರಕೆ. ದುರ್ಯೋಧನಾದಿ ಕ್ಷಿತಿಪತಿಗಳು ಅಂಜಿದುದ ಕಂಡನು ನಗುತ ಬಲರಾಮ ಅಂಜಿದುದ ಕಂಡನು. ದುರ್ಯೋಧನಾದಿಗಳು ಕ್ಷಿತಿಪತಿಗಳು ಅಂಜಿದುದ ಕಂಡನು ಬಲರಾಮ. ಕೃತಕ ಧನುವನ್ನು ಮುರಿದು ದೃಪದನ ಸುತಯ ಮುಂದಲೆ ಬಿಡಿದು ತಹೆನು. ಕೃತಕ ಧನುವನ್ನು ಮುರಿದು ದೃಪದನ ಸುತೆಯ ಮುಂದಲೆ ಬಿಡಿದು ತಹೆನು. ಉದ್ಧತನಲ ಪಾಂಚಾಲನು ಎನ್ನುತ್ತ ಇಳಿದನು. ವರಾಸನವ ಬಲರಾಮ ಎನ್ನುತ್ತ ಇಳಿದನು. ವರಾಸನದಿಂದ ಇಳಿದು ಕ್ರೋಧಾವಿಷ್ಟನಾಗಿ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದಾನೆ. ಹಸ್ತಿನೆಯ ಅರಸುಕುಮಾರರು ಸೋತು ದೂರದಲ್ಲಿ ನಿಂತಿದ್ದಾರೆ. ಪ್ರಯತ್ನವನ್ನೇ ಮಾಡುತ್ತಿಲ್ಲ. ಅಬ್ಬಾ, ಇದು ಮಾಯಾಧನುವೇ ಇರಬೇಕು. ಧ್ರುವನ ಉದ್ದಟತನವೇ. ಧನುವನ್ನ ಕೃತಕಧನುವನ್ನ ಮುರಿಯುತ್ತೇನೆ. ಯಾವ ರಾಜರಿಂದಲೂ ಇದನ್ನು ಎತ್ತಲು ಸಾಧ್ಯವಾಗಲಿಲ್ಲವೆಂದರೆ ಇದು ಮಾಯಾಧನುವೇ ಇರಬೇಕು. ಉದ್ದಟತನವನ್ನು ಮುರಿಯಬೇಕಾದರೆ ಧನುವನ್ನು ಮೊದಲು ಮುರಿಯಬೇಕು.
ಮತ್ತೆ ದ್ರುಪದನ ಸಾಮರ್ಥ್ಯವನ್ನು ನೋಡುತ್ತೇನೆ. ಅವಳ ಮುಡಿಗೆ ಕೈ ಹಾಕಿ ದ್ವಾರ ತೆಗೆದುಕೊಂಡು ಹೋಗುತ್ತೇನೆ. ಈ ಬಗೆಯಲ್ಲಿ ಸುಯಂವರವನ್ನು ಇದುವರೆಗೆ ನೋಡುತ್ತಿದ್ದ ಬಲರಾಮ ಬಂದರೆ ಪಕ್ಕದಲ್ಲಿ ನಿಂತ ಕೃಷ್ಣ ಕರೆದು ಕೇಳುತ್ತಾನೆ, ಎಲ್ಲಿಗೆ ಹೊರಟಿ ಮಹಾನುಭಾವರೇ? ನಿಮಗೂ ಈ ವಯಸ್ಸಿನಲ್ಲಿ ಹೆಣ್ಣಿನ ಮೋಹ ಬೆಳೆಯುತ್ತೆ. ಹುಡುಗಿಯನ್ನ ಕಂಡ ಕೂಡಲೇ ಇವಳು ಎಲ್ಲಿ ಎನಿಸಿದೆ? ಯಾರಿವಳು ಗೊತ್ತೇ ನಿನಗೆ? ಏನಹರು ನಿಮಗಿಂದು, ಏನಹರು ನಿಮಗಿಂದು ಕುಂತಿ ಮಾನಿಯರು, ಏನಹರು ನಿಮಗಿಂದು ಕುಂತಿ ಮಾನಿಯರು ಅತ್ತೆಯರಲೇ ತತ್ಸೂನುಗಳು ಮೈದುನರು, ತತ್ಸೂನುಗಳು ಮೈದುನರು, ತತ್ಪತ್ನಿಯರು ತಂಗಿಯರು. ಸಾನುರಾಗವೇ ಸಾನುರಾಗವೇ ಮನಕ್ಕೆ ಸಂಶಯವೇ ನಿನಗೆ ತಪ್ಪಿಲ್ಲ, ತಪ್ಪಿಲ್ಲ ಇಲ್ಲಿ. ಸಂಶಯವೇನಿದಕ್ಕೆ ತಪ್ಪಿಲ್ಲ. ಕುಂತಿ ಸೂನುಗಳು ದ್ರೌಪದಿಗೆ ರಮಣರು, ಕುಂತಿ ಸೂನುಗಳು ದ್ರೌಪದಿಗೆ ರಮಣರು ನೋಡಿ ನೀವೆಂದ. ದ್ರೌಪದಿಗೆ ರಮಣರು ಕುಂತಿ ಸೂನುಗಳು ನೋಡಿ ನೀವೆಂದ. ಅಣ್ಣ, ಇದೇನು ಹುಚ್ಚುತನ ಮಾಡುತ್ತಿರುವೆ? ದೂರದಿಂದ ಬಂದ ರಾಜ ಮಹಾರಾಜರು ಆಸೆ ಪಟ್ಟು ಸೋತುದನ್ನ ಕಂಡ ಮೇಲೂ ಕೂಡ ಧನುವಿನ ಬಳಿಗೆ ಹೋಗುತ್ತಿರುವೆಯ? ದ್ರೌಪದಿ ನಿನಗೆ ಬೇಕೆ? ಯೋಗ್ಯವಲ್ಲ ಅಣ್ಣ. ಇವಳು ಸೇರಬೇಕಾದದ್ದು ಪಾಂಡವರಿಗೆ. ಕುಂತಿ ನಿನಗೇನಾಗಬೇಕು? ಅತ್ತೆಯಲ್ಲವೇ? ನಮ್ಮ ತಂದೆಯ ತಂಗಿ ತಂಗಿ ಈ ಕುಂತಿದೇವಿ, ಕುಂತಿಯ ಮಕ್ಕಳು ಈ ಐವರು. ಅವರು ನಿನಗೆ ಮೈದುನರಾಗಬೇಕು. ಅವರಿಗೆ ಮಡದಿಯಾಗಲಿಕ್ಕಿರುವವಳು ಇವಳು ದ್ರೌಪದಿ, ಇವಳು ನಿನಗೆ ತಂಗಿಯಾಗಬೇಕು. ಈ ಮಾತಿನ ಒಗಟಿನ ಅರ್ಥವನ್ನ ತಿಳಿಯದಾದ ಬಲರಾಮ, ಎಲ್ಲಿದ್ದಾರೆ ಪಾಂಡವರು? ಪಾಂಡುತನೆಯರು ಎಲ್ಲಿದ್ದಾರೆ? ಅರಣ್ಯ ಮನೆಯಲ್ಲಿ ಸುಟ್ಟು ಹೋದರಲ್ಲ? ಇಲ್ಲ ಅಣ್ಣ, ಇದೇ ಸಭೆಯಲ್ಲಿದ್ದಾರೆ. ಅವರಿಗೆ ಸೇರಬೇಕಾದ ಹೆಣ್ಣನ್ನ ನೀನು ಬಯಸುವುದು ಯೋಗ್ಯವೇ? ನಿನ್ನ ಅತ್ತೆಯ ಮಕ್ಕಳಿಗೆ ಸೇರಬೇಕಾದ ಸ್ವತ್ತು ತಂಗಿಯಾಗಿ ನೀನು ದ್ರೌಪದಿಯನ್ನ ಕಾಣುವುದು ಉಚಿತ. ಈ ಬಗೆಯಲ್ಲಿ ಕಣ್ಸನ್ನೆಯಲ್ಲಿ ಹೇಳಿ ಪಕ್ಕಕ್ಕೆ ಸರಿಸಿ ಕುಳ್ಳಿರಿಸಿದ ಬಲವಂತವಾಗಿ ಕೃಷ್ಣ. ಇನ್ನಾರಾದರೂ ಬರುವವರಿದ್ದೀರಾ? ಹೌದು, ಸಾಮರ್ಥ್ಯವನ್ನು ತೋರಿಸಿ ಯಂತ್ರವನ್ನು ಭೇದಿಸುವವರು ಯಾರಾದರೂ ಇದ್ದರೆ ಬರಬಹುದು, ಬರಬಹುದು. ಸಭೆಯಲ್ಲಿ ಯಾರು ಬರುವವರಿಲ್ಲ. ರೂಪದ ಸ್ಪರ್ಧೆಯಲ್ಲಿ ಸೋತರು, ಇದೋ ಧನುವಿನ ಸ್ಪರ್ಧೆಯಲ್ಲಿ ಸೋತಿದ್ದಾರೆ. ಸ್ವಯಂವರ ಮುಂದುವರಿಯುವುದು ಹೇಗೆ? ಈಕೆಯನ್ನು ಮೆಚ್ಚಿಸಲು ರಾಜಾನೀಕ, ಈಕೆಯನ್ನು ಮೆಚ್ಚಿಸಲು ರಾಜಾನೀಕ ಸೌಂದರ್ಯದಲ್ಲಿ ಚಾಪ ವ್ಯಾಕರಣ ಪಾಂಡಿತ್ಯವೆಂಬಡೆ ಕಾಣೆ. ಚಾಪ ವ್ಯಾಕರಣ ಪಾಂಡಿತ್ಯವೆಂಬಡೆ ಕಾಣೆ ನಾನೀಗ. ಈಕೆಗೆ ಇನ್ನಾರು ಒಡೆಯರೋ, ಈಕೆಗೆ ಇನ್ನಾರೊಡೆಯರು ಕುಂತಿ ಕುಮಾರಕರಿಲ್ಲಲೇ, ಕುಂತಿ
ಎಷ್ಟೊಂದು ಕನಸುಗಳನ್ನು ಹೊತ್ತು ಮಗಳ ಮನಸ್ಸಿನಲ್ಲಿ ಆಸೆಯ ವೃಕ್ಷವೇ ಬೆಳೆಯುವಂತೆ ಮಾಡಿದೆ. ಸ್ವಯಂವರವನ್ನು ಏರ್ಪಡಿಸಿದೆ. ವತ್ಸೆ, ದೂರ ದೂರ ದೇಶದಿಂದ ಶ್ರೇಷ್ಠರಾದ ರಾಜ ಮಹಾರಾಜರು ಬರುತ್ತಾರೆ. ಅವರಲ್ಲಿ ಯೋಗ್ಯನಾದ ವರನನ್ನ, ರೂಪಕ್ಕೆ ಯೋಗ್ಯನಾದ ವರನನ್ನ ಆರಿಸಿಕೋ. ಈ ಬಗೆಯ ಆಸೆಯನ್ನ ಮಗಳ ಮನಸ್ಸಿನಲ್ಲಿ ಬಿತ್ತಿದ್ದು ನಾನೇ ಅಲ್ಲವೇ? ಈ ರೀತಿಯ ಬೀಜವನ್ನು ಬಿತ್ತಿದ ನಾನು ಈಗ ಅದಕ್ಕೆ ಅನುಗುಣವಾದ ಫಲವನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ಸಾಲಂಕೃತಳಾದ ಆ ವಧು ದ್ರೌಪದಿ ದಂಡಿಗೆಯನ್ನ ಏರಿ ಕಾಯುತ್ತಿದ್ದಾಳೆ. ನನ್ನ ಮಗಳಿಗೆ ಯೋಗ್ಯನಾದ ವರ ಒಪ್ಪಲು ಸಿಗದೆ ಹೋದನೆ. ಸುಡಲಿ, ಕ್ಷತ್ರಿಯ ರಾಜಕುಮಾರನ ಸಾಮರ್ಥ್ಯವು ಸುಡಲಿ. ಪಾಂಡು ತನಯರು ಇಲ್ಲದೆ ಹೋದಂತ ಈ ಭೂಮಂಡಲದ ರಾಜರ ಸಾಮರ್ಥ್ಯ ಸುಡಲಿ. ಹತಾಶ ಸ್ಥಿತಿಗೆ ತಲುಪಿದಂತಹ ದ್ರುಪದನ ಬಾಯಿಂದ ವೇದನೆಯ ಮಾತುಗಳು ಹೊರಬರುತ್ತಿವೆ. ಹೇಗೆ ಸಂತೈಸಲಿ ಮಗಳನ್ನ? ಇಷ್ಟೊಂದು ಜನ ರಾಜ ಮಹಾರಾಜರು ಸೋತು ಹಿಂದಿರುಗಿದರು. ಸ್ವಯಂವರ ಪೂರ್ಣವಾಗುತ್ತಾ ಇಲ್ಲ. ಏನು ಮಾಡಲಿ? ಯಾವ ಬಗೆಯಲ್ಲಿ ಸ್ವಯಂವರವನ್ನು ಪೂರ್ಣಗೊಳಿಸಲಿ? ದಾರಿ ಕಾಣದೆ ಹತಾಶನಾಗಿ ಕಣ್ಣೀರು ಸುರಿಸುವ ಸ್ಥಿತಿಗೆ ದ್ರುಪದ ಬಂದು ನಿಂತರೆ ಆ ಕಡೆ ದೃಷ್ಟದ್ಯುಮ್ನ ಎದ್ದು ನಿಂತಿದ್ದಾನೆ. ಅವನಿಪತಿಗಳು ಕೊಳ್ಳುವಾರಿದರು, ಅವನಿಪತಿಗಳು ಕೊಳ್ಳುವಾರಿದರು, ಇವರಳು ಇಲ್ಲಲೇ ದಕ್ಷಿಣೆಯ ಹಾರುವ ಮಹಾಜನವಿದೆ, ದಕ್ಷಿಣೆಯ ಹಾರುವ ಮಹಾಜನವಿದೆ. ಸಮುದ್ರಕ್ಕೆ ಪಡಿ ಸಮುದ್ರವನೇ, ಸಮುದ್ರಕ್ಕೆ ಪಡಿ ಸಮುದ್ರವನೇ, ಇವರೊಳಗೆ ಮುಂಗೈಯ ಬಲುಹುಳ್ಳವರು, ಇವರೊಳಗೆ ಮುಂಗೈಯ ಬಲುಹುಳ್ಳವರು. ನೆಗಹರಿ ಧನುವನ್ನು ಜಯಿಸಲಿ ಯಂತ್ರವನು, ನೆಗಹರಿ ಧನುವನ್ನು ಈ ಯಂತ್ರವನ್ನು ಜಯಿಸಲೆಂದು ದೃಷ್ಟದ್ಯುಮ್ನ ಸಾರಿಸಿದ, ದೃಷ್ಟದ್ಯುಮ್ನ ಸಾರಿಸಿದ. ರಾಜನಿಷ್ಪ್ರಯೋಜಕರಾದರು. ಚಿಂತೆ ಇಲ್ಲ. ಸಭೆಯ ಮಧ್ಯದಲ್ಲಿ ವೇದ ಪಾರಂಗತರಾದಂತಹ, ವೇದಗಳನ್ನು ಸುಶ್ರಾವ್ಯವಾಗಿ ಒಪ್ಪಿಸಿ ದೇವರನ್ನ ಮೆಚ್ಚಿಸತಕ್ಕಂಥ ಬ್ರಾಹ್ಮಣರ ಸಮುದಾಯವಿದೆ. ಸ್ಪರ್ಧೆಯನ್ನು ಅವರಿಗೆ ಕೊಡುತ್ತೇನೆ. ಸಾಮರ್ಥ್ಯವುಳ್ಳವರು ಅವರಲ್ಲಿಯೂ ಇರಬಹುದು. ಕೇಳಿ ತಿಳಿದಿದ್ದೇನೆ. ಬ್ರಾಹ್ಮಣರು ಶಸ್ತ್ರ ಮತ್ತು ಶಾಸ್ತ್ರವನ್ನು ಕಲಿಯುವ ಅವಕಾಶ ಆ ಕಾಲದಲ್ಲಿ ಇತ್ತು. ಹಾಗಾಗಿಯೇ ದ್ರೋಣನಂತ ಗುರುಗಳು ಹುಟ್ಟಿಕೊಂಡರು. ಆ ಕಾರಣದಿಂದ ಬ್ರಾಹ್ಮಣರಲ್ಲಿ ಶಸ್ತ್ರ ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳು ಯಾರಾದರೂ ಯಂತ್ರವನ್ನು ಭೇದಿಸುವ ಸಾಮರ್ಥ್ಯ ಇದ್ದರೆ ಅವರಿಗೂ ಒಂದು ಅವಕಾಶವಿದೆ. ಬರಲಿ ಅವರು. ಯುವರಾಜನಾದ ದೃಷ್ಟದ್ಯುಮ್ನ ಡಂಗುರವನ್ನು ಸಾರಿಸಿದ್ದಾನೆ. ಅನಿರೀಕ್ಷಿತವಾದಂತಹ ಸ್ಪರ್ಧೆಯ ನಿಯಮ. ಜನರೆಲ್ಲ ಬೆಳಗಾಗಿದ್ದಾರೆ. ಕ್ಷತ್ರಿಯರು ನಾಚಿ ತಲೆ ತಗ್ಗಿಸಿದರು, ಒಮ್ಮೆ ತಲೆ ಎತ್ತಿದ್ದಾರೆ. ನಮ್ಮಿಂದ ಆಗದ ಕೆಲಸ ಬ್ರಾಹ್ಮಣರಿಂದ, ವೇದಾಧ್ಯಯನ ಮಾಡುವ ಬ್ರಾಹ್ಮಣರಿಂದ ಸಾಧ್ಯವಾದೀತೆ? ಒಮ್ಮೆ ತಲೆ ಎತ್ತಿ ನೋಡಿದರೆ ಬ್ರಾಹ್ಮಣರು ಅವರವರಲ್ಲಿಯೇ ಮಾತನಾಡುತ್ತಿದ್ದಾರೆ. ಸಾಂಗವೇದ ಪದಕ್ರಮದ ಸರ್ವಾಂಗ ವಿಷಯದಲ್ಲಿ, ಸಾಂಗವೇದ ಪದಕ್ರಮದ ಸರ್ವಾಂಗ ವಿಷಯದಲ್ಲಿ, ಅಖಿಲ ಪೌರಾಣಗಳಲ್ಲಿ, ಅಖಿಲ ಪೌರಾಣಗಳಲ್ಲಿ ಮೀಮಾಂಸೆಯೊಳ್ ಸ್ಮೃತಿ ತರ್ಕ ಶಾಸ್ತ್ರದಲ್ಲಿ ಭಂಗಿಸುವರಿ ದ್ರೌಪದಿಯನು, ಭಂಗಿಸುವರಿ ದ್ರೌಪದಿಯನು. ಆ ಭಂಗದಲ್ಲಿ ವಾತ್ಸ್ಯಾಯನಾದಿ ಉಪಾಂಗ ವಿದ್ಯದಲ್ಲಿ
ಭಂಗಿಸುವರಿ ದ್ರೌಪದಿಯನು ಆವಂಗದಲ್ಲಿ ವಾತ್ಸ್ಯಾಯನಾದಿ ಉಪಾಂಗ ವಿದ್ಯದಲ್ಲಿ ಯಮ್ಮನೋಡೆಂದುದು 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 ಬುಧಸ್ತೋಮ. ನೃಪನಂದನ ದೃಷ್ಟದ್ಯುಮ್ನನ ಡಂಗುರದ ಧ್ವನಿಯನ್ನ ಕೇಳಿ ಬ್ರಾಹ್ಮಣರು ನುಡಿಯುತ್ತಿದ್ದಾರೆ. ಈ ಸ್ಪರ್ಧೆ ನಮಗೆ ಉಚಿತವೇ? 6 ಅಂಗ ಸಹಿತವಾಗಿ ವೇದಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿ ನಾವು ಗೆಲ್ಲುತ್ತೇವೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಹೀಗೆ 6 ಬಗೆಯ ಅಂಗಗಳಿಂದ ಕೂಡಿರತಕ್ಕಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ವೇದ ಚತುಷ್ಟಯಗಳ ಕಂಠಪಾಠದ ಸ್ಪರ್ಧೆಯನ್ನು ಏರ್ಪಡಿಸಿ ನಾವು ಉತ್ತರವನ್ನು ಕೊಡಬಲ್ಲೆವು. ನಾಟ್ಯಶಾಸ್ತ್ರದ ಕುರಿತಾಗಿ, ಭರತಮುನಿಯ ನಾಟ್ಯಶಾಸ್ತ್ರದ ಹಿನ್ನೆಲೆಯ ಕುರಿತಾಗಿ ಸಾವಿರಾರು ಶ್ಲೋಕಗಳನ್ನು ನಮ್ಮಲ್ಲಿ ಕೇಳಿ ನಾವು ಉತ್ತರಿಸಬಲ್ಲೆವು. ವಾತ್ಸ್ಯಾಯನ ಕಾಮಸೂತ್ರದ ಬಗ್ಗೆ ಕೇಳಿ ನಾವು ಉತ್ತರಿಸಬಲ್ಲೆವು. ತುರಗ ಲಕ್ಷಣ ಕೇಳಿ, ಗಜಲಕ್ಷಣ ಕೇಳಿ, 18 ಪುರಾಣಗಳ ಕುರಿತು ಕೇಳಿ, ಆಗಮಗಳ ಕುರಿತು ಕೇಳಿ, ಮಹಾಕಾವ್ಯಗಳ ಕುರಿತು ಕೇಳಿ, ಗದ್ಯ ಸಾಹಿತ್ಯದ ಕುರಿತು ಕೇಳಿ, ಪದ್ಯ ರಚನೆಯ ಕುರಿತು ಕೇಳಿ. ನಿಮ್ಮ ಸ್ಪರ್ಧೆ ಹೀಗೆ ನಡೆದರೆ ನಾವು ಗೆಲ್ಲಬಲ್ಲೆವು. ಇದೇನು ವಿಪ್ರರ ಎದುರಿನಲ್ಲಿ ತೋರಬಲ್ಲ ಸ್ಪರ್ಧೆ? ಇದು ಯೋಗ್ಯವೇ? ಇದು ಯೋಗ್ಯವೇ ಎಂದು ಒಂದು ಕಡೆಯಲ್ಲಿ ಬುಧಸ್ತೋಮ ಹೇಳುತ್ತಿದ್ದರೆ, ಆ ಕಡೆಯಲ್ಲಿ ಸ್ಪರ್ಧೆಯ ನಿಯಮಗಳು ಬದಲಾಗುವುದನ್ನು ನೋಡಿ ತುಂಟ ಬಾಲಕರು ಹೇಳುತ್ತಿದ್ದಾರೆ, ಹೋಳಿಗೆಯ ಸ್ಪರ್ಧೆಯನ್ನು ಏರ್ಪಡಿಸಿ, ಶಾವಿಗೆಯನ್ನು ತಿನ್ನುವ ಸ್ಪರ್ಧೆಯನ್ನು ಏರ್ಪಡಿಸಿ. ಸ್ಪರ್ಧೆಯ ನಿಯಮಗಳು ಬದಲಾಗುವುದನ್ನು ನೋಡಿ ವಿಡಂಬನೆ ಮಾಡಿದಂತ ಪುಟ್ಟ ಬಾಲಕರು ಹೇಳುತ್ತಿದ್ದಾರೆ, ಪಾತ್ರೆಗಳಲ್ಲಿ ಪಾಯಸವನ್ನು ತಂದು ಕುಡಿಯುವುದಕ್ಕೆ ಹೇಳಿ ನಾವು ಗೆಲ್ಲುತ್ತೇವೆ. ಹೀಗೆ ಸ್ಪರ್ಧೆ ವಿಫಲವಾದದ್ದನ್ನು ನೋಡಿ ಆಡು ಮಾತಿನಲ್ಲಿ ತಮ್ಮ ತಮ್ಮ ಚೇಷ್ಟೆಗಳನ್ನು ಮಾಡುತ್ತಿದ್ದರೆ ಸಭೆಯಲ್ಲಿ ಗೊಂದಲ, ಕೋಲಾಹಲ ಏರ್ಪಟ್ಟಿದೆ. ಸುವ್ಯವಸ್ಥಿತವಾಗಿರತಕ್ಕಂಥ ಸ್ವಯಂವರದ ಮಂಟಪ ಗದ್ದಲದಿಂದ ತುಂಬಿ ಹೋಗಿದೆ. ಇದೇನು ಸ್ಪರ್ಧೆಯ ನಿಯಮ ಹೀಗಾಗಿ ಹೋಯಿತು ಎಂದುಕೊಳ್ಳುವಾಗಲೇ ಅದು ಬ್ರಾಹ್ಮಣರ ನಡುವಿನಲ್ಲಿ ಯಾರೋ ಒಬ್ಬ ಜ್ಯೇಷ್ಠ ಕಣ್ಸನ್ನೆಯ ಮೂಲಕ ಏನು ಹೇಳ್ತಾ ಇದ್ದಾನೆ. ನೋಡಿದನು ತಮ್ಮನನು ನೋಡಿದನು ತಮ್ಮನನು ಸನ್ನೆಯ ಮಾಡಿದಡೆ ಕೈಗೊಂಡನು ಅವನಿಪಗೂಡಿ ಕುಂತಿಗೆ ಭೀಮಸೇನಂಗೆ ಸನ್ನೆಯ ಮಾಡಿದಡೆ ಕೈಗೊಂಡನವನಿಪಗೂಡಿ ಕುಂತಿಗೆ ಭೀಮಸೇನಂಗೆ ಎರಗಿ ಮನದೊಳಗೆ ಕೂಡೆ ಕುಳ್ಳಿರ್ತ ಅಖಿಲ ವಿಪ್ರರ ನೋಡಿ ಕೂಡೆ ಕುಳ್ಳಿರ್ತ ಅಖಿಲ ವಿಪ್ರರ ನೋಡಿ ಮೆಲ್ಲನೆ ಧೋತ್ರ ದರ್ಭೆಯ ಗೂಢ ಸಂವರಿಸುತ್ತ ಮೆಲ್ಲನೆ ಮೆಲ್ಲನೆ ಧೋತ್ರ ದರ್ಭೆಯ ಗೂಢ ಸಂವರಿಸುತ್ತ ಸಭೆಯಿಂದೆದ್ದನ 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 ಪಾರ್ಥ ನೋಡಿದನು ತಮ್ಮನನು. ಬ್ರಾಹ್ಮಣರಾರು ಏಳಲಾರರು ಅಂದುಕೊಂಡರೆ ಆ ಬ್ರಾಹ್ಮಣರ ನಡುವಿನಲ್ಲಿ ಹಿರಿಯನೊಬ್ಬ ವ್ಯಕ್ತಿ ತನ್ನ ತಮ್ಮನ ಕಡೆಗೆ ನೋಟವನ್ನು ಬೀರಿದ್ದಾನೆ. ಸೂಚನೆ ಸಿಕ್ಕಿತು, ನನ್ನ ಪ್ರಯತ್ನಕ್ಕೆ ಅಣ್ಣನ ಆಶೀರ್ವಾದವಿದೆ, ತಡೆಮಾಡುವುದಲ್ಲ. ವೇಷವನ್ನ ಮರೆಸಿಕೊಂಡು ತುಂಬಿದ ಬ್ರಾಹ್ಮಣರ ಸಭೆಯಲ್ಲಿ ಸೇರಿಕೊಂಡಂತಹ ಪಾಂಡವರಲ್ಲಿ ಹಿರಿಯನಾದಂತಹ ಧರ್ಮನಂದನನ ಅಪ್ಪಣೆ ಸಿಕ್ಕಿದೆ. ಸರಿ, ಇನ್ನು ಹೇಳಬೇಕು. ಇಷ್ಟು
ಆದದ್ದು ಸಾರ್ಥಕವಾಯಿತು. ಹೋಗುವ ಮೊದಲು ಮಾತೆ ಜನನಿಯಾಗಿರತಕ್ಕಂಥ ಕುಂತಿಗೆ ಅಲ್ಲಿಯೇ ವಂದನೆಯನ್ನು ಸಲ್ಲಿಸಿದ. ಅಗ್ರಜನಾದಂತಹ ಧರ್ಮನಂದನಿಗೆ ವಂದನೆಯನ್ನು ಸಲ್ಲಿಸಿದ. ಭೀಮಸೇನನಿಗೆ ವಂದಿಸಿದ. ತುಂಬಿದ ಬ್ರಾಹ್ಮಣ ಸಭೆಗೆ ವಂದನೆಯನ್ನು ಸಲ್ಲಿಸಿ ಅದೋ ಅದೋ ಕಲಿಪಾರ್ಥ ಎದ್ದು ಧನುವಿನ ಕಡೆಗೆ ಹೊರಟರೆ ಸಭೆಯಲ್ಲಿ ಮತ್ತೆ ಕೋಲಾಹಲ. ಸಿದ್ಧಿಯುಪಾಧ್ಯರೆದ್ದಿರಿ ಸಿದ್ಧಿಯುಪಾಧ್ಯರೆದ್ದಿರಿ ಇದೇನು ಧನುವಿಂಗಲ್ಲಲೇ ಇದೇನು ಧನುವಿಂಗಲ್ಲಲೇ ತಾನೇನು ಮನದಂಘವಣೆ ಬಯಸಿದಿರೆ ತಾನೇನು ಮನದಂಘವಣೆ ಬಯಸಿದಿರೆ ನಿತಂಬಿನಿಯ ತಾನೇನು ಮನದಂಘವಣೆ ಬಯಸಿದಿರೆ ನಿತಂಬಿನಿಯ ವೈನತೆಯನ ವಿಗಡಿಸಿದ ವಿಷವೇನು ಸದರವೋ ಹಾವಾಡಿಗರಿಗೆ ವೈನತೆಯನ ವಿಗಡಿಸಿದ ವಿಷವೇನು ಸದರವೋ ಹಾವಾಡಿಗರಿಗೆ ಇದೇನು ನಿಮ್ಮುತ್ಸಾಹ ಇದೇನು ಇದೇನು ನಿಮ್ಮುತ್ಸಾಹ ನಿಮ್ಮುತ್ಸಾಹವೆಂಬುದು ಧೂರ್ತವಟು ನಿಖರ ಧೂರ್ತವಟು ನಿಖರ. ಇದೇನು ಸಿದ್ಧಿ ಉಪಾಧ್ಯರೇ ಎದ್ದು ಬಿಟ್ಟಿರಿ? ಹಾ ನಿಮಗೂ ಆಸೆ ಮೂಡಿತೆ. ವಿಡಂಬನೆ ಅನ್ನೋದು ಒಟ್ಟು ಸಮುದಾಯದಿಂದ ಬರುತ್ತಿದೆ. ಎಲ್ಲರೂ ಕುಹಕರ ನಗುವನ್ನು ನಗುತ್ತಿದ್ದಾರೆ. ಸುಂದರಿಯಾದ ಹುಡುಗಿಯನ್ನು ನೋಡಿದರೆ ನಿಮಗೂ ಆಸೆ ಮೂಡಿತೆ. ಧನುವಿನ ಎದುರಿನಲ್ಲಿ ಹಾಗೆ ಸಿಗುವುದಲ್ಲ. ಈ ಬಗೆಯ ಕುಹಕದ ಮಾತುಗಳನ್ನು ಆಡುತ್ತಾ ಇದ್ದರೆ ಒಬ್ಬ ಕಿವಿಗೆ ಕೇಳಿಸುವಂತೆ ಹೇಳಿದ, ವೈನತೆಯರನ್ನೇ ಬೆದರಿಸುವ ವಿಷವಿದು ಸಾಮಾನ್ಯ ಧನುವಲ್ಲ. ವಿನತೆಯ ಮಗ ಗರುಡನನ್ನು ಬೆದರಿಸುವಂತಹ ವಿಷವಿದು. ಅಂತಹ ವಿಷವನ್ನ ಸಾಮಾನ್ಯನಾದ ಹಾವಾಡಿಗನೊಬ್ಬ ಇಳಿಸುತ್ತೇನೆಂದು ಪ್ರಯತ್ನ ಮಾಡಿದರೆ ನಗಲು ಇನ್ನೇನು ಮಾಡಬೇಕು? ಆಸೆಗೆ ಮಿತಿ ಇರಬೇಕು ಉಪಾಧ್ಯರೇ. ಹೋಗಬೇಡಿ ಎಂದು ವಿಡಂಬನೆಯ ಮಾತನ್ನು ಆಡುತ್ತಿದ್ದರೆ ಆ ಕಡೆಯಲ್ಲಿ ಮತ್ತೊಬ್ಬರು ಕರೆದು ಹೇಳುತ್ತಿದ್ದಾರೆ, ಈ ಕಡೆಗೆ ಬನ್ನಿ, ನಿಮಗೆ ಮದುವೆಯಾಗುವ ಆಸೆಯಾಗಿದೆಯೇ? ವೇದ ಪಾರಂಗತರೇ ನೀವು? ವೇದ ಪಾರಂಗತರಾಗಿರುವವರಿಗೆ ವೇದ ಪಾರಂಗತರಾದ ಕುಟುಂಬದ ಹೆಣ್ಣು ಮಗಳನ್ನು ಹುಡುಕುವ ಕೆಲಸ ನನ್ನದು. ಅದೇ ಕೆಲಸ ನಾನು ಮಾಡ್ತಾ ಇದ್ದೇನೆ. ಬನ್ನಿ, ನಿಮಗೆ ಯೋಗ್ಯರಾದಂಥ ಹುಡುಗಿಯನ್ನು ನಾನು ಹುಡುಕಿಕೊಳ್ಳುತ್ತೇನೆ. ಇಲ್ಲಿ ಹೋಗಿ ನಮ್ಮ ಗೌರವಕ್ಕೆ ಧಕ್ಕೆ ತರಬೇಡಿ. ಏನು ಸಿದ್ಧಿ ಉಪಾಧ್ಯರೇ ಇದು? ನಮ್ಮ ಗೌರವವನ್ನು ಹಾಳು ಮಾಡುವುದಕ್ಕಾಗಿ ಸಭೆಯಿಂದ ಎದ್ದು ಧನುವಿನ ಸಮೀಪಕ್ಕೆ ಹೋಗುತ್ತಿರುವುದೇ? ಬೇಡ ಉಪಾಧ್ಯರೇ, ಇದು ಬೇಡ. ನಮಗೆ ಸಂಕಟವಾಗುತ್ತದೆ, ಬೇಡ. ಈ ಬಗೆಯಲ್ಲಿ ಹೇಳುತ್ತಿದ್ದರೆ ಅದು ಇದಾವುದನ್ನು ಕೇಳಿಸಿಕೊಳ್ಳದೆ ಮನಸ್ಸಿನಲ್ಲಿ ಭಗವಂತನನ್ನ ಧ್ಯಾನ ಮಾಡುತ್ತಾ ಆ ಕಡೆಗೆ ಸಾಗುತ್ತಿದ್ದಾನೆ ಕಲಿಪಾರ್ಥ. ಕೆಲರು ಹೋಗದಿರು 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 ಹೋಗದಿರೆಂದು ಕೆಲರು ಹೋಗದಿರೆಂದು ಜರೆದರು. ಕೆಲರು ತಾನೇ ಬಲ್ಲನೆಂದರು. ಕೆಲರು ನುಡಿದರು ವಿಪ್ರಸಭೆಗೆ ಅಪಹಾಸ್ಯಬಹುದೆಂದು. ವಿಪ್ರಸಭೆಗೆ ಅಪಹಾಸ್ಯದ ಸ್ಥಿತಿ. ಕೆಲರು ತಪ್ಪೇನೆಂದು ಕಳೆದರು. ತಪ್ಪೇನು ಇದರಲ್ಲಿ? ಕೆಲರು ತಪ್ಪೇನೆಂದು ಕಳೆದರು. ಕೆಲರು ಭದ್ರಾಕಾರ ಭದ್ರವಾದ ಆಕಾರವನ್ನು
ಭದ್ರಾಕಾರ ನೀತಂಗಳು ಕೂದಧನು ಭಾಗ್ಯಮುಖನೆಂದುದು ಬುಧಸ್ತೋಮ ಭಾಗ್ಯಮುಖನೆಂದುದು ಬುಧಸ್ತೋಮ. ಹೋಗಬೇಡ, ನಮ್ಮ ಮರ್ಯಾದೆಯನ್ನು ಕಳೆಯಬೇಡಪ್ಪ. ಕುಳಿತು ಬಿಡು, ಕುಳಿತು ಬಿಡು. ಕೆಲವರು ಆತನನ್ನು ಹಿಡಿದು ಎಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೋಗಿರಲಿ, ಹೋಗಿ ಮರ್ಯಾದೆಯನ್ನು ಕಳೆದುಕೊಂಡು ಬರಲಿ ಬಿಡಿ, ಈ ಬಗೆಯ ಕುಹಕದ ಮಾತು. ಇನ್ನು ಕೆಲವರು ಇಡೀ ವಿಪ್ರಸಭೆಗೆ ಅವಮಾನವಿದು, ನಮ್ಮ ಎಲ್ಲರ ಗೌರವ ಹಾಳಾಗುತ್ತದೆ ಈತನೊಬ್ಬನಿಂದ, ಎಳೆಯಿರಿ ಅವನ ಹಿಂದಕ್ಕೆ. ಇನ್ನು ಕೆಲವರು ಆ ಕಡೆಗೆ ದೃಷ್ಟಿ ಹಾಯಿಸಿ ಭದ್ರಾಕಾರನೀತ, ಇಲ್ಲ, ಸಾಮಾನ್ಯನಾದ ವ್ಯಕ್ತಿಯಂತೆ ಈತ ಕಾಣಿಸುತ್ತಿಲ್ಲ, ಶ್ರೇಷ್ಠವಾದ ಭದ್ರವಾದ ಆಕೃತಿಯನ್ನು ಹೊಂದಿದ್ದಾರೆ, ಗೆದ್ದರೆ ಗೆಲ್ಲಬಹುದು, ಈತನಿಗೆ ಧನು ಒಲಿಯಬಹುದು. ನಮಗೇಕೋ ಭರವಸೆ ಮೂಡುತ್ತಿದೆ, ಈತನ ಮೇಲೆ ನಂಬಿಕೆ ಇಡಿ. ಈ ರೀತಿಯಲ್ಲಿ ಬುಧಸ್ತೋಮ ತಮ್ಮ ಮನಸ್ಸಿಗೆ ಬಂದಂತೆ, ಬಾಯಿಗೆ ಬಂದಂತೆ ಆಡುತ್ತಿದ್ದರೆ, ಅದು ಯಜ್ಞೋಪವೀತವನ್ನು ಸರಿಯಾಗಿ ಮಾಡಿಕೊಂಡು, ಪುಟ್ಟ ಕಚ್ಚೆಯನ್ನು ಬಲವಾಗಿ ಕಟ್ಟಿಕೊಂಡು, ಕೈಯಲ್ಲಿ ಧರ್ಮೆಯ ಕಟ್ಟನ್ನು ಹಿಡಿದು, ಶ್ರೇಷ್ಠವಾಗಿರತಕ್ಕಂಥ ಪವಿತ್ರವನ್ನ ಬಲಗೈಯ ಈ ಪವಿತ್ರದ ಬೆರಳಿಗೆ ಧರಿಸಿ, ವಿಭೂತಿಯಿಂದ ಅಲಂಕೃತನಾದಂತಹ, ಜಪಮಣಿಯ ಸರವನ್ನ ಕೊರಳಲ್ಲಿ ಧರಿಸಿದಂತಹ ಶ್ರೇಷ್ಠನಾಗಿರತಕ್ಕಂಥ ವಿಪ್ರನೊಬ್ಬ ಅದು ಮದಗಡವು ನಡೆಯುವ ರೀತಿಯಲ್ಲಿ ಧನುವಿನ ಸಮೀಪಕ್ಕೆ ಹೆಜ್ಜೆ ಹಾಕುತ್ತಿದ್ದಾನೆ. ತಿರುಗಿ ಕಂಡರು, ತಿರುಗಿ ಕಂಡರು, ತಿರುಗಿ ಕಂಡರು ಸಕಲ ಪೃಥ್ವೀಶ್ವರರು, ತಿರುಗಿ ಕಂಡರು ಸಕಲ ಪೃಥ್ವೀಶ್ವರರು ಗಹಗಹಿಸಿದರು. ಇದೇ ಗಹಗಹಿಸಿದರು, ಇದೇ ಅರೆಮರುಳೋ ಜಡನೋ ವಿಪ್ರವೇಶ ಛನ್ನ ಸುರಪತಿಯೋ. ಅರೆಮರುಳ ಜಡನೋ ವಿಪ್ರವೇಶ ಛನ್ನ ಸುರಪತಿಯೋ. ಮರುಳುಗಳು ತಾವು ಅಕಟ ಅಕಟ ಮರುಳುಗಳು ತಾವಕಟ. ಮದನನ ಸರಳ ಮರುಮೊನೆಗೆ ಆವನಂತಃಕರಣ ನೆರೆ ಕಳವಳಿಸದು. ಮದನನ ಸರಳ ಮರುಮೊನೆಗೆ ಆವನಂತಃಕರಣ ನೆರೆ ಕಳವಳಿಸದು ಎಂದರು ನೆರೆದ ಸಭೆಯೊಳಗೆ, ನೆಂದರು ನೆರೆದ ಸಭೆಯೊಳಗೆ. ಹುಚ್ಚು ಮನ್ಮಥನ ಬಾಣ ವಿಪ್ರರಿಗೂ ನಾಟಿ ಬಿಟ್ಟಿದೆ. ಕಾಮಾವೇಶಕ್ಕೆ ಒಳಗಾದನೆ ವಿಪ್ರ. ಮರುಳ ಹುಚ್ಚುತನ, ಈತನು ಹೆಣ್ಣಿನ ಮೋಹಕ್ಕೆ ಒಳಗಾದನೆ. ವೇದಾಧ್ಯಯನವನ್ನು ಮಾಡಿ ಶಾಸ್ತ್ರಗಳನ್ನು ಚೆನ್ನಾಗಿ ಕಲಿತು ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿದಂತ ವಿಪ್ರನೊಬ್ಬ ಹೆಣ್ಣಿನ ಮೋಹಕ್ಕೆ ಒಳಗಾದನೆ. ಮರುಳುತನ ಆಗಬಾರದು. ವೇದವನ್ನು ಅಧ್ಯಯನ ಮಾಡಿದ ವ್ರತನಿಷ್ಠರಾದಂತಹ ಬ್ರಾಹ್ಮಣರು ಹೇಳುತ್ತಿದ್ದಾರೆ, ಇದು ಸರಿಯಲ್ಲ. ಮನ್ಮಥನ ಬಾಣಕ್ಕೆ ತುತ್ತಾಗಿದ್ದಾನೆ ಈ ವಿಪ್ರ. ಇನ್ನು ಕೆಲವರು ಅವನ ರೂಪವನ್ನು ನೋಡಿದವರು ಹೇಳಿದರು, ಇಲ್ಲ, ಸುರಪತಿಯೇ ಈತ, ದೇವಲೋಕವನ್ನಾಡತಕ್ಕಂಥ ಪುರಂದರನೇ ಸ್ವರ್ಗವನ್ನ ಬಿಟ್ಟು ಭೂಲೋಕಕ್ಕೆ ಇಳಿದುವಂತೆ ಕಾಣಿಸುತ್ತಿದ್ದಾನೆ. ಈತನೇ ದ್ರೌಪದಿಗೆ ಯೋಗ್ಯನಾದವನು. ಹೀಗೂ ನುಡಿಗಳು ಕೇಳಿ ಬರುತ್ತಿವೆ. ಆದರೆ ಅಲ್ಲಿ ನಿಂತ ತುಂಟ ವಟುಗಳು ಮಾತ್ರ, ಅಲ್ಲಿರುವುದು ಧನು, ಅದು ಸಾರಗ್ರಾಮವಲ್ಲ, ಅಲ್ಲಿರುವುದು ಧನು, ಅದು ದರ್ಬೆಯ ಕಟ್ಟಲ್ಲ, ಅಲ್ಲಿರುವುದು ಧನು, ಅದು ವಿಭೂತಿ ಅಲ್ಲ. ಹೀಗೆ ಎಚ್ಚರಿಸುವ ಪ್ರಯತ್ನವನ್ನು
ಮಾಡುತ್ತಿದ್ದರೆ ಯಾರ ಧ್ವನಿಯನ್ನು ಕೇಳಿಸಿಕೊಳ್ಳಲಿಲ್ಲ. ಕರ್ತವ್ಯವೇ ಶ್ರೇಷ್ಠವಾದದ್ದು, ಗೆಲ್ಲಬೇಕು ಈ ಧನುವನ್ನ ನಿರ್ಧಾರ ಮಾಡಿದಂತ ಅರ್ಜುನ ಆ ಕಡೆಗೆ ಹೆಜ್ಜೆ ಹಾಕಿದ. ಇತ್ತ ನೋಡವು ತಾಯೆ, ಇತ್ತ ನೋಡವು ತಾಯೆ, ಹಾರುವ ರಕ್ತ ಗಡ್ಡದು ಬಾಧ್ಯರನು, ತಾವೆತ್ತುವರು ಗಡಧನುವನು, ತಾವೆತ್ತುವರು ಗಡಧನುವನು, ಎಸುವರು ಗಡತಿನಿಂಗಿಲನ, ಎಸುವರು ಗಡತಿನಿಂಗಿಲನ, ಹೊತ್ತುಗಳೆವರೆ ಲೇಸು, ಹೊತ್ತುಗಳೆವರೆ ಲೇಸು, ಬೈಕಿನ್ನು ಉತ್ತಮರಲ ವಿಪ್ರರು ಎನೆ, ಬೈಕಿನ್ನುತ್ತಮರಲ ವಿಪ್ರರೆ ತಲೆಗುತ್ತಿ ನಾಚಿದಳು, ತಲೆಗುತ್ತಿ ನಾಚಿದಳು, ಮುಂಗುಟುದೊಳ್ ಔಕುತ ಮಹೀತಳವ, ಮುಂಗುಟುದೊಳ್ ಔಕುತ ಮಹೀತಳವ, ತಲೆಗುತ್ತಿ ನಾಚಿದಳು. ಕುಹಕನ ಮಾತುಗಳಿಗೆ ಕಿವಿಗೊಡದೆ ನೇರವಾಗಿ ದೃಷ್ಟಿಯನ್ನ ಧನುವಿನ ಕಡೆಗೆ ಇಟ್ಟು ಬಲಿಷ್ಠವಾದ ಹೆಜ್ಜೆಗಳನ್ನಿಟ್ಟು ಈ ಅರ್ಜುನ ಮುಂದಕ್ಕೆ ಹೋಗುತ್ತಿದ್ದರೆ ಆ ಕಡೆಯಲ್ಲಿ ಹೆಂಗಳೆಯರು ದ್ರೌಪದಿಯನ್ನ ಸುತ್ತುವರಿದು ಹೇಳ್ತಾರೆ, ಸಖಿ ಮದುವೆಯ ಯೋಗ ಈಗ ಕೂಡಿ ಬಂದಿತು, ಅಲ್ಲಿ ನೋಡು ಗಡ್ಡದ ಉಪಾಧ್ಯರು ಧನುವನ್ನ ಎತ್ತುವುದಕ್ಕೆ ಹೋಗುತ್ತಿದ್ದಾರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ನೀನು ಉಪಾಧ್ಯರ ಪತ್ನಿಯಾಗುವವಳಿದ್ದಿ. ಹೀಗೆ ಕಿಸಕ್ಕನೆ ನಕ್ಕರಂತೆ ಈ ಬಗೆಯಲ್ಲಿ ವಿಡಂಬನೆಯ ಮಾತುಗಳನ್ನು ಹೇಳುತ್ತಿದ್ದರೆ ಲಜ್ಜೆಯಿಂದ ಕೂಡಿದಂತಹ ಸಾಲಂಕೃತಳಾದಂತಹ ಪಾಂಚಾಲಿ ತನ್ನ ದೃಷ್ಟಿಯನ್ನು ನೆಲದ ಕಡೆಗೆ ಹರಿಸಿ ತನ್ನ ಮುಂಗುಷ್ಟದ ಬೆರಳಿನ ಯಾವುದೋ ಚಿತ್ರವನ್ನು ಬಿಡಿಸುತ್ತಾ ಇದ್ದಾಳೆ. ನಾಚಿದ್ದಾಳೆ, ಚಿತ್ರವನ್ನು ಮುಂಗುಷ್ಟದ ಬೆರಳಿನಿಂದ ಬಿಡಿಸುತ್ತಾ ಇದ್ದಾಳೆ. ಈ ನಡುವಿನಲ್ಲಿ ಇದಾವ ಮಾತುಗಳನ್ನು ಕೇಳಿಸಿಕೊಳ್ಳದೆ ನೇರವಾಗಿ ಆ ಅರ್ಜುನನ ಪಾದಗಳು ಧನುವಿನ ಸಮೀಪಕ್ಕೆ ಬಂದು ತಲುಪಿವೆ. ಧನುವಿನ ಹತ್ತಿರಕ್ಕೆ ಬಂದವನೇ ಈ ಧನುವನ್ನ ಎತ್ತುವ ಮೊದಲು ಪೂರ್ವದಲ್ಲಿ ಶ್ರೇಷ್ಠವಾದ ಕರ್ಮಗಳನ್ನು ಮಾಡಬೇಕು. ಇದು ಅಹಂಕಾರದ ಸಮಯ ಅಲ್ಲ, ವಿವೇಕ ಜಾಗೃತವಾಗುವಂತಹ ಸಮಯ. ಶ್ರೇಷ್ಠವಾದ ಕೆಲಸವನ್ನು ಮಾಡುವಾಗ ಮನುಷ್ಯನಿಗೆ ಅನಿವಾರ್ಯವಾಗಿ ಬೇಕಾದದ್ದು ವಿವೇಕವೇ ಹೊರತು ಅಹಂಕಾರವಲ್ಲ ಎನ್ನುವುದನ್ನು ಅರಿತಂತಹ ಆ ಪಾರ್ಥ ಧನುವಿನ ಸಮೀಪಕ್ಕೆ ಹೋಗುತ್ತಲೇ ಗುರುವಂದನೆಯನ್ನು ಆರಂಭಿಸುತ್ತಾರೆ. ಬರುತ ಭೀಷ್ಮ ದ್ರೋಣ ಕೃಪರಿಂಗೆ ಎರಗಿದನು, ಬರುತ ಭೀಷ್ಮ ದ್ರೋಣ ಕೃಪರಿಂಗೆರಗಿದನು, ಎರಗಿದನು ಮನದೊಳಗೆ, ಯಾದವರ ರಸ ಹಂತಿಯ ಹರಿಯನೋ, ಯಾದವರ ರಸ ಹಂತಿಯ ಹರಿಯನು, ಅಭಿವಂದಿಸಿದ ನಕ್ಷಿಯಲಿ, ಸುರಪತಿಗೆ ಗುಹಗಣಪತಿ ಪಾಲಕರಿಗೆ, ರುದ್ರಾದಿತ್ಯ ವಸು ಮುಖ್ಯರಿಗೆ ಮಣಿದನು, ಬಂದನು ಅಗ್ಗದ ಚಾಪವಿದ್ದೆಡೆಗೆ, ಬಂದನು ಅಗ್ಗದ ಚಾಪವಿದ್ದೆಡೆಗೆ. ಮಹತ್ಕಾರ್ಯವನ್ನ ಸಾಧಿಸುವುದಕ್ಕೋಸ್ಕರ ಬಂದಿದ್ದೇನೆ ಧನುವಿನ ಸಮೀಪಕ್ಕೆ. ನಿಮ್ಮೆಲ್ಲರ ಅನುಗ್ರಹ ಬೇಕು ನನಗೆ. ಮುತ್ತಾಪನಾದ ಭೀಷ್ಮನ ಅನುಗ್ರಹ ನನ್ನ ಮೇಲೆ ಇರಲಿ. ತೊಡೆಯ ಮೇಲಿಟ್ಟು ಪೋಷಿಸಿದವರಲ್ಲವೇ ಭೀಷ್ಮಾಚಾರ್ಯರು. ಹಸ್ತಿನೆಯ ಸಿಂಹಾಸನವನ್ನು ರಕ್ಷಿಸುವುದಕ್ಕೋಸ್ಕರ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡು
ಶ್ರೇಷ್ಠವಾದ ಧರ್ಮವನ್ನ ಪಾಲಿಸಿದವರಲ್ಲವೇ ಭೀಷ್ಮರು, ಅವರಿಗೆ ನನ್ನ ವಂದನೆ. ಅದು ಆಟ ಪಾಠಗಳಲ್ಲಿ ಭೇದವೆನಿಸದೆ ಕೌರವರಿಗೆ ಪಾಂಡವರಿಗೆ ಸಮಾನವಾಗಿ ಶಸ್ತ್ರಗಳನ್ನ ಅಸ್ತ್ರಗಳನ್ನ ಕಲಿಸಿದಂತಹ ಕೋಲಗುರುಗಳಾದಂತಹ ದ್ರೋಣರು, ಅವರು ಮಾನ್ಯರು. ನನಗೆ ಗುರುವನ್ನ ವಂದಿಸದೆ ಯಾವ ಕೆಲಸಕ್ಕೆ ಮುಂದಡಿಯನ್ನಗಲಿ. ಕೃಪಾಚಾರ್ಯರು ಕುಲಕ್ಕೆ ಗೌರವವನ್ನು ತರುವಂತಹ ಧರ್ಮ ಕಾರ್ಯಕ್ಕೆ ನಮಗೆಲ್ಲ ಪ್ರೇರಣೆಯನ್ನು ನೀಡಿದಂತಹ ವ್ಯಕ್ತಿ, ಅವರನ್ನು ವಂದಿಸಿ ಮಹತ್ ಕಾರ್ಯಕ್ಕೆ ಕೈಯಿಡುತ್ತೇನೆ ನಾನು. ಅದು ಸದಾಕಾಲ ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪ್ರಾಣದಂತೆ ಇರುವವರು ಪಾಂಡವರು. ಈ ಬಗೆಯ ನೆಲೆಯನ್ನು ಹೊಂದಿ ನಮ್ಮನ್ನು ರಕ್ಷಿಸತಕ್ಕಂತಹ ಸ್ವತಃ ವಿಷ್ಣುವಿನ ಅವತಾರ ಸ್ವರೂಪನಾದಂತಹ ಕೃಷ್ಣ, ಅವನಿಗೆ ವಂದನೆಯನ್ನ ಸಲ್ಲಿಸದೆ ಈ ಮಹತ್ ಕಾರ್ಯಕ್ಕೆ ಈ ಸಾಮಾನ್ಯನಾದ ಗುರುಮಾನವ ಕೈ ಹಾಕಬಹುದೇ? ಇದು ಯೋಗ್ಯವಾದೀತೆ ಎಂದು ಮನಸ್ಸಿನಲ್ಲಿ ಕೃಷ್ಣನಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದರೆ, ಆ ಕಡೆಯಲ್ಲಿ ಕೃಷ್ಣ ಬಲರಾಮನಿಗೆ ಹೇಳ್ತಾನೆ, ನೋಡು, ಎದ್ದು ಬಂದವ ಸಾಮಾನ್ಯನಲ್ಲ. ಒಂದು ವಾರಣಾವತದಲ್ಲಿ ಸುಟ್ಟು ಕರಕಲಾರ ಎಂದು ಭಾವಿಸಿದಂತಹ ಪಾರ್ಥ ಇವನು. ಅದು ತುಂಬಿದ ಸಭೆಯಲ್ಲಿ ಆ ಬ್ರಾಹ್ಮಣರ ಸಮೂಹದಲ್ಲಿ ಇರತಕ್ಕಂಥವರು ನಮ್ಮತ್ತೆಯಾದ ಕುಂತಿದೇವಿಯಲ್ಲಿದ್ದಾಳೆ ನೋಡು. ಆ ಕಡೆಯಲ್ಲಿ ಧರ್ಮಾನಂದನ, ಭೀಮಸೇನ, ನಕುಲ, ಸಹದೇವರು, ಅದು ವೇಷ ಮರೆಸಿಕೊಂಡು ಇಷ್ಟರವರೆಗೆ ಏಕಚಕ್ರನ ನಗರದಲ್ಲಿ ಇದ್ದವರು ಅವರು. ಅವರೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ. ಅವರಿಗೆ ಸೇರಬೇಕಾದ ಹೆಣ್ಣು ಎಂದು ತನ್ನ ಅಣ್ಣನಿಗೆ ಕಿವಿಮಾತನ್ನ ಆ ಕಡೆಯಲ್ಲಿ ಹೇಳುತ್ತಿದ್ದರೆ, ಆ ಕೃಷ್ಣನಿಗೆ ಕಣ್ಸನ್ನೆಯಲ್ಲೇ ವಂದನೆಯನ್ನು ಸಲ್ಲಿಸಿದ್ದಾನೆ. ಪರಂಪರಾಗತವಾಗಿ ಬಂದಿರತಕ್ಕಂತಹ ವಿಘ್ನ ನಿವಾರಕನಾದ ಗಣಪತಿಗೆ, ಸುರಪತಿಯಾದ ಇಂದ್ರನಿಗೆ ತನ್ನ ತಂದೆ ಕೂಡ ಹೌದು, ಅವನಿಗೆ ವಂದನೆಯನ್ನು ಸಲ್ಲಿಸಿ, ಯಕ್ಷ, ಕಿನ್ನರ, ಕಿಂಪುರುಷ ಎಲ್ಲ ದೇವಗಣಗಳಿಗೆ ವಂದನೆಯನ್ನು ಸಲ್ಲಿಸಿ, ಇದು ನಿಮ್ಮೆಲ್ಲರ ಅನುಗ್ರಹವಿದ್ದರೆ ಈ ಧ್ರುವನ ಧನುವನ್ನ ನಾನು ಭಂಗಿಸುತ್ತೇನೆ, ಗೆಲ್ಲಬಲ್ಲೆ, ನಿಮ್ಮೆಲ್ಲರ ಅನುಗ್ರಹವಿದ್ದರೆ ಮಾತ್ರ ಎನ್ನತಕ್ಕಂಥ ವಿವೇಕದ ನುಡಿಗಳನ್ನು ಆಡಿ ಅವರಿಗೆಲ್ಲ ವಂದಿಸಿ, ಅದು ಧನುವಿನ ಸಮೀಪಕ್ಕೆ ಬಂದ. ಧನುವಿನ ಆದಿಯಲ್ಲಿ ಬ್ರಹ್ಮನನ್ನ, ಮಧ್ಯದಲ್ಲಿ ವಿಷ್ಣುವನ್ನ, ತುದಿಯಲ್ಲಿ ಶಿವನನ್ನ, ತ್ರಿಮೂರ್ತಿಗಳನ್ನ ಆವಾಹನೆ ಮಾಡಿ ಆ ಧನುವಿಗೆ, ತ್ರಿಮೂರ್ತಿ ಸ್ವರೂಪವಾದ ಧನುವಿಗೆ ವಂದನೆಯನ್ನ ಸಲ್ಲಿಸಿ, ನಿಮ್ಮ ಅನುಗ್ರಹದಿಂದ ಈ ಧನುವನ್ನು ನಾನು ಎತ್ತಬೇಕು, ಕನ್ಯಾರತ್ನವನ್ನು ನಾನು ಪಡೆಯಬೇಕು, ಈ ಬಗೆಯಲ್ಲಿ ನಿಮ್ಮ ಅನುಗ್ರಹವಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಧನುವಿಗೆ ಕೈ ಹಾಕಲು ಸಿದ್ಧನಾಗಿದ್ದಾನೆ. ತೂಗಿ ಕಿವಿವರೆಗುಗಿದು, ತೂಗಿ ಕಿವಿವರೆಗುಗಿದು ಯಂತ್ರವ ತಾಗಿಸಿಗನಂಬಿಯಲಿ ಪಾರ್ಥನ ಲಾಗು ವೇಗವನಾರು ಬಲ್ಲರು ಯಂತ್ರ ಭೇದದಲ್ಲಿ ಜಾಗು ಧನು ಧನು ಕೂತು, ಜಾಗು ಧನು ಧನು ಕೂತು ಕಾರುಣ ಯೋಗ ಸಿದ್ಧನೇ ಮಧರೆ 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 ಕೋದಂಡಾಗಮ ತ್ರಿಪುರಾರಿ ಎಂದುದು, ಮಧರೆ ಕೋದಂಡಾಗಮ ತ್ರಿಪುರಾರಿ ಎಂದುದು ವಂದಿಸಂದೋಹ ವಂದಿಸಂದೋಹ. ಇದುವರೆಗೆ ಧರೆಯನ್ನ ಬಿಟ್ಟು ಏಳದ ಧನುವನ್ನ ಅದು ಪಾರ್ಥ ಒಂದು ಕೈಯಲ್ಲಿ ಎತ್ತಿದ್ದಾನೆ. ಮರುಕ್ಷಣದಲ್ಲಿ 5 ಬಾಣಗಳನ್ನು ಜೊತೆಯಾಗಿ ಸೇರಿಸಿಕೊಂಡು ಆ ಧನುವಿಗೆ ನೇರವಾಗಿ ಆ ಬಾಣಗಳನ್ನು ಜೋಡಿಸಿ ದೃಷ್ಟಿಯನ್ನ ನೆರಳಿನ ಕಡೆಗೆ ಹಾಯಿಸಿದ್ದಾನೆ. ಮೇಲುಗಡೆಯಲ್ಲಿ ವೇಗವಾಗಿ ಮತ್ಸ್ಯವನ್ನು ಹೊಂದಿದಂತಹ ಯಂತ್ರ ಚಲಿಸುತ್ತಿದೆ. ಕಿವಿಯವರೆಗೆ ಎಳೆದಿದ್ದಾನೆ ಧನುವಿನ ಶಿಂಗಿನಿಯನ್ನ. ಮರುಕ್ಷಣದಲ್ಲಿ 5 ಬಾಣಗಳು ಆ ಯಂತ್ರವನ್ನು ಭೇದಿಸಿವೆ. ಅನಿರೀಕ್ಷಿತವಾದಂತಹ ಆಘಾತ. ಪೃಥ್ವಿಪರು ನಡೆದಿದ್ದಾರೆ, ಭೂಮಂಡಲವು ನಡೆಯುತ್ತಿದೆ. ಒಬ್ಬ ವಿಪ್ರ ಈ ಕೆಲಸವನ್ನು ಮಾಡಿದನೇ. ಭಳಿರೆ, ಪೂತುರೆ, ಮಜರೆ, ಈ ಬಗೆಯ ಜಯಘೋಷಗಳು ಕೇಳುತ್ತಿವೆ. ತಡಬೇಕೆ ಆ ಕಡೆಯಲ್ಲಿ ಭೇರಿಯನಾದ. ಮೊಳಗಿದವು ನಿಸ್ತಾಳಕತಿ, ಮೊಳಗಿದವು ನಿಸ್ತಾಳಕತಿ,
ಬೆಕ್ಕಳದ ಪೆಚ್ಚಿನೊಳಲ್ಲಿ ದಿವಿಜಾವಳಿಯ ದುಂದುಭಿರವದಲ್ಲಿ ದಿವಿಜಾವಳಿಯ ದುಂದುಭಿರವದಲ್ಲಿ ಉಪ್ಪಿದ ಸಾಧುವಾದಗಳ ಕಳಕಳೆಯ ಕೊಲ್ಲಣಿಗೆಯಲ್ಲಿ ಉಬ್ಬಿದ ಸಾಧುವಾದಗಳ ಕಳಕಳೆದ ಕೊಲ್ಲಣಿಗೆಯಲ್ಲಿ ಮಳೆಯ ಪೂರದ ಹರಹಿನಲಿ ಮಳೆಯ ಪೂರದ ಹರಹಿನಲಿ ಜನ ಮುಳುಗಿತು ಅದ್ಭುತ ಅದ್ಭುತ ರಸವಳ್ಳಿರಿದು ಜಗತ್ರಯವ ರಭಸವಳ್ಳಿರಿದು ಜಗತ್ರಯವ ರಭಸವಳ್ಳಿರಿದು ಜಗತ್ರಯವ. ಪಾಂಚಾಲ ದೇಶದ ಭೇರಿ ನಗಾರಿಗಳು ಮೊಳಗಿವೆ. ಗಗನ ಮಾರ್ಗದಲ್ಲಿ ಬಂದಂತಹ ದೇವತೆಗಳು ಹೂವಿನ ಮಳೆಯನ್ನು ಸುರಿಸುತ್ತಿದ್ದಾರೆ. ವಿಪ್ರರ ಸಮುದಾಯಕ್ಕೆ ಎಲ್ಲಿಲ್ಲದ ಸಂತೋಷ. ನಮ್ಮವನೊಬ್ಬ ಗೆದ್ದ. ವೇದಘೋಷವನ್ನು ಮಾಡಿ ಶುಭವಾಗಲಿ ಸ್ವಸ್ತ್ಯಸ್ತು ಎಂದು ಅನುಗ್ರಹವನ್ನು ಮಾಡುತ್ತಿದ್ದಾರೆ ವಿಪ್ರರು. ಕ್ಷತ್ರಿಯ ರಾಜಕುಮಾರರು ತಮಗಾದ ಸೋಲನ್ನು ಮರೆತು ಜಯಘೋಷವನ್ನು ಮಾಡುತ್ತಿದ್ದಾರೆ. ಇನ್ನೇನು ಬೇಕು? ಅದು ಪಾರ್ಥನ ಎಲ್ಲರೂ ಸುತ್ತುವರಿಯುತ್ತಿದ್ದಾರೆ. ಹೀಗಾಗಬಾರದು. ಕಿತ್ತಸುರಗಿಯ ವೀರಭಟರು ಕಿತ್ತಸುರಗಿಯ ವೀರಭಟರು 60,000 ವೈದಿ 60,000 ವೈದಿ ಪಾರ್ಥನ ಸುತ್ತುಮುತ್ತಿದರು. ಕಿತ್ತಸುರಗಿಯ ವೀರಭಟರು 60,000 ವೈದಿ ಪಾರ್ಥನ ಸುತ್ತುಮುತ್ತಿದರು. ಅಂಗರಕ್ಷಣೆಗೆ ಅರಸನಾಜ್ಞೆಯಲಿ ಅಂಗರಕ್ಷಣೆಗೆ ಅರಸನಾಜ್ಞೆಯಲಿ ಇತ್ತ ಮಹಿಳಾ ಜನದ ಮೌಳಿಯ ಮುತ್ತು ಇತ್ತ ಮಹಿಳಾ ಜನದ ಮೌಳಿಯ ಮುತ್ತು ಕುಸುಮಾಯುಧನ ಕಟ್ಟಿನ ಮತ್ತ ಗಜವ ಕುಸುಮಾಯುಧನ ಕಟ್ಟಿನ ಮತ್ತ ಗಜವ ಐತಂಬರಿಗೆ ದ್ರೌಪದಾದೇವಿ ಹಲೋ, ಪಾಂಚಾಲ ವೇಷದ ಸ್ಪರ್ಧೆಯನ್ನು ಗೆದ್ದಿದ್ದಾನೆ ಪಾರ್ಥ. ಎಲ್ಲರೂ ಅಭಿನಂದಿಸುವುದಕ್ಕೆ ನುಗ್ಗುತ್ತಿದ್ದಾರೆ. ಮರುಕ್ಷಣದಲ್ಲಿ ಧ್ರುಪದ ಎಚ್ಚರಗೊಂಡು 60,000 ವೀರಭಟರನ್ನ ಸುತ್ತಲೂ ನಿಯೋಜಿಸಿದ್ದಾನೆ. ಸ್ವಯಂವರ ಪೂರ್ಣವಾಗಬೇಕು. ಧ್ರುಪದನಿಂದಲೇ ವಿವಾಹವಾಗಬೇಕು. ಯಾರೂ ಹತ್ತಿರಕ್ಕೆ ಬರಬಾರದು. ಅದು ಇದುವರೆಗೆ ಕ್ಷತ್ರಿಯರಿಂದ ಆಗದೇ ಹೋದಂತಹ ಮತ್ಸ್ಯಯಂತ್ರ ಭೇದವನ್ನ ಪಾರ್ಥ ಮಾಡಿದ್ದಾನೆ. ಯಾರೂ ಅಭಿನಂದಿಸುವುದಕ್ಕೆ ಹತ್ತಿರ ಬರುವುದು ಬೇಡ. ಆತನಿಗೆ ಅಪಾಯ ಒದಗಬಾರದು. ಕ್ಷತ್ರಿಯ ಭಟರನ್ನು 60,000 ಸಂಖ್ಯೆಯಲ್ಲಿ ದ್ರುಪದ ನಿಯೋಜಿಸಿದರೆ ಎಲ್ಲರೂ ಹಿಂದಕ್ಕೆ ಸರಿದಿದ್ದಾರೆ. ಆ ಕಡೆಯಲ್ಲಿ ಲಜ್ಜಿತಳಾದಂತಹ ಆ ರಾಜಕುಮಾರಿ ದ್ರುಪದ ನಂದನೆ ನಿಧಾನಕ್ಕೆ ಹಾರವನ್ನ ಹಿಡಿದು ತಲೆಯನ್ನ ತಗ್ಗಿಸಿ ಅದೋ ಪಾರ್ಥನ ಕಡೆಗೆ ಹೆಜ್ಜೆ ಹಾಕುತ್ತಾ ಬಂದೇ ಬಿಟ್ಟಳಲ್ಲ. ಬಂದು ಪಡವನ ಗೆದ್ದವನೀತ, ವಿಜಯ ವಿಕ್ರಮೀತ ಈ ಬಗೆಯಲ್ಲಿ ಸಂತೋಷಗೊಂಡು ಲಜ್ಜೆಯಿಂದಲೇ ಪಾರ್ಥನ ಕೊರಳಿಗೆ ಪುಷ್ಪಮಾಲೆಯನ್ನ ಹಾಕಿದ್ದಾಳೆ ಎಂಬಲ್ಲಿಗೆ ಶ್ರೇಷ್ಠವಾಗಿರತಕ್ಕಂಥ ದ್ರೌಪದಿಯ ಸ್ವಯಂವರ ಸಂಪನ್ನವಾಗಿದೆ ಎಂಬಲ್ಲಿಗೆ ಕಥಾಭಾಗವನ್ನು ಮುಗಿಸಿ ಮಂಗಳವನ್ನು ಹಾಡ್ತಾ ಇದ್ದೇವೆ. ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನುಗಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷ
ಅಕ್ಷರವ ಕೇಳಿದವರಿಗೆ ಆಧರಿಸಿ ಭಾರತದೊಳೊಂದಕ್ಷರವ ಕೇಳಿದವರಿಗೆ ಇಷ್ಟೊಂದು ಫಲ ಇಷ್ಟೊಂದು